ಒಬ್ಬ ಸಂಗೀತಗಾರರಿಗೆ ಬರಿಬೇಕು ಅಂತ ಅನ್ಸೋದು ಯಾವಾಗ ಅಂತ? ನಮ್ಮ ತಂದೆನೂ ಬರೀತಿದ್ರು. ಅವ್ರು ನಾಟಕ ಬರೆದು ನಿರ್ದೇಶನ ಮಾಡ್ಯಾರ, ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಸೊ ಎಲ್ಲೋ ರಕ್ತಗತವಾಗಿ ಆ ಬರೆಯೋ ಒಂದು ಕಲೆ ಇತ್ತು. ದೇವ್ರನ್ನೇನು ಡೈಲಿ ನಾವು ಪೂಜೆ ಮಾಡೋದಿಲ್ಲ, ಆದರೆ ಬೆಳಿಗ್ಗೆ ದೇವ್ರ ಹಾಡು ಬಿಟ್ಟು ಭಕ್ತಿಗೀತೆ ಬಿಟ್ಟು ಬೇರೆ ಅವರ ಹಾಡು ಬಂದ್ಬಿಟ್ರೆ ಇರಿಟೇಷನ್ ಆಗೋದು. ನಮ್ಮ ತಂದೆಗೂ ಕೂಡ ಶಾಸ್ತ್ರೋಕ್ತವಾಗಿ ಶಾಸ್ತ್ರೀಯ ಸಂಗೀತವನ್ನು ಆರಾಧಿಸೋರು, ಪೂಜಿಸೋರು, ಅವ್ರು ಬೇರೆ ಸಂಗೀತ ಯಾವುದನ್ನು ಒಪ್ತಾ ಇರಲಿಲ್ಲ. ಹಾಸ್ಪಿಟಲ್ಗೆ ತಂದು ಒಬ್ಬ ಪೇಷಂಟಿನ ಎದುರುಗಡೆ ಅದನ್ನು ಸೆಟಪ್ ಮಾಡಿ 24 ಗಂಟೆ ಅವನಿಗೆ ಕೇಳಿಸ್ತಾರೆ. ಅವನು ಕೋಮಾದಲ್ಲಿರ್ತಾನೆ, ಬಟ್ ಕೊನೆ ರಾಗ ಬರೋ ಅಷ್ಟೊತ್ತಿಗೆ ಅವನು ಸ್ಪಂದಿಸ್ತಾನೆ. ಈ ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆ ರಾಗ ಇವರು ಇದೆ ಅಂತಂದರೆ 3 ಗಂಟೆಗೆ 4 ಗಂಟೆಗೂ ಕೇಳುವಂಥ ಒಂದು ಪರಿಪಾಠ ಇತ್ತಂತ ಅರ್ಥ. ಇದು ಒನ್ ಸೆಟ್ ಆಫ್ ರಾಗಸ್. ಆ ಸಮಯದಲ್ಲಿ ಇನ್ನಷ್ಟು ರಾಗಗಳಿದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಹೊಸ ಪುಸ್ತಕದಲ್ಲಿ ನಾವು ಹೊಸ ಪುಸ್ತಕಗಳನ್ನ, ಅಂದರೆ ಇತ್ತೀಚೆಗೆ ಕೆಲವೊಂದು ತಿಂಗಳುಗಳ ಹಿಂದೆ ಪಬ್ಲಿಷ್ ಆಗಿರುವಂಥ ಪುಸ್ತಕಗಳನ್ನ ತೆಗೆದುಕೊಂಡು ನಿಮಗೆ ಪರಿಚಯ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಇವತ್ತಿನ ಈ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನನ್ನ ಎದುರುಗಡೆ ಇರುವಂಥ ಪುಸ್ತಕ ಯಾವುದು ಅಂತಂದರೆ, ಅದರ ಹೆಸರೇ ಬಹಳ ವಿಶಿಷ್ಟವಾಗಿದೆ. ಅದು ಪ್ರಹರ ಹಾಡುವ ಗಡಿಯಾರ ಅಂತ. ಪ್ರಹರ ಹಾಡುವ ಗಡಿಯಾರ. ಇದನ್ನು ಬರೆದಂಥ ಲೇಖಕರು ಯಾರು ಅಂದರೆ ಇದು ಇನ್ನೂ ವಿಶೇಷ ಅಂತ ನಿಮಗೆ ಅನಿಸುತ್ತೆ. ಯಾಕೆಂದರೆ ಇದನ್ನು ಬರೆದಂಥವರು ಒಬ್ಬ ವೃತ್ತಿಪರ ಬರಹಗಾರರಲ್ಲ. ಅವರು ಬರೆದದ್ದು ನಾನು ಇದಕ್ಕಿಂತ ಮುಂಚೆ ಓದಿರಲಿಲ್ಲ. ಅವರು ಬೇರೆ ಯಾರಲ್ಲ, ಕನ್ನಡದ ಪ್ರಖ್ಯಾತ ಕೊಳಲು ವಾದಕ, ಜಗತ್ತಿನಾದ್ಯಂತ ತಮ್ಮ ಕೊಳಲು ವಾದನದ ಮೂಲಕ ಅಭಿಮಾನಿಗಳನ್ನು ಸೃಷ್ಟಿಸಿಕೊಂಡಿರುವಂಥ ಕೊಳಲು ವಾದಕರು, ಸಂಗೀತ ನಿರ್ದೇಶಕರು, ತಮ್ಮದೇ ಆದ ಬ್ಯಾಂಡನ್ನು ಹೊಂದಿರುವಂಥವರು ಆಗಿರುವಂಥ ನಮ್ಮ ಪ್ರೀತಿಯ ಪ್ರವೀಣ್ ಗೋಡ್ಖಿಂಡಿಯವರು. ಸೊ ಪ್ರಹರ ಹಾಡುವ ಗಡಿಯಾರ. ಸೊ ಬನ್ನಿ ಹಾಗಾದರೆ ನಾವು ಸ್ವಾಗತಿಸೋಣ ಇದರ ಲೇಖಕರಾಗಿರುವಂಥ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿಯವ್ರನ್ನ. ಸರ್ ನಮಸ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಗೌರೀಶ್ ಅವರೇ, ಧನ್ಯವಾದ. ಥ್ಯಾಂಕ್ ಯು. ಸೊ ನಾನು ಪ್ರವೀಣ್ ಅವ್ರ ಜೊತೆಗೆ ಇದಕ್ಕಿಂತ ಮುಂಚೆ TV9ನಲ್ಲಿದ್ದಾಗ ಪ್ರೇಮ ಪಲ್ಲವಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ, ಇವ್ರದ್ದು ಮತ್ತು ಇವ್ರ ಮಿಸ್ಸಸ್ದು. ಅದಾದಮೇಲೆ ಭಾಳ ದಿನಗಳಂತ ನಾವು ಭೇಟಿ ಆಗಿರಲಿಲ್ಲ, ಬಟ್ ಫೋನಲ್ಲಿ ಹೀಗೆ ನಾವು ಟಚಲ್ಲಿದ್ವಿ. ಆದರೆ ನನಗೆ ಅವ್ರ ಹಾಡುಗಳು, ಅವರ ವಾದನವನ್ನು, ಅವರ ಕೊಳಲು ವಾದನ ಕೇಳ್ತಾನೆ ಇದ್ದೀನಿ ನಾನು ಅವಾಗಿಂದ ಕೂಡ. ಅವರು, ಅವ್ರ ತಂದೆಯವರು, ಅವ್ರ ಮಗ 3 ಜನ ಕೊಳಲು ವಾದವನ್ನು ಮಾಡ್ತಾಯಿದ್ರು. ಈಗ ಇವರು ಮತ್ತು ಇವ್ರ ಮಗ ಇಬ್ಬರು ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಆದರೆ ನಂಗೆ ಆಶ್ಚರ್ಯ ಆಗಿದ್ದು ಪುಸ್ತಕ ಬರೆದಿದ್ದಾರೆ ಅಂಥೇಳಿ. ಸೊ ಪ್ರಹರ ಹಾಡುವ ಗಡಿಯಾರ. ಸರ್ ಏನು ಸರ್ ಇದು ಪ್ರಹರ ಹಾಡುವ ಗಡಿಯಾರ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಹರ ಅಂದರೆ ಪ್ರತಿಯೊಂದು ಗಂಟೆಗೂ, ಅಂದರೆ ದಿನದ 24 ಗಂಟೆಯನ್ನು 8 ಪ್ರಹರದಲ್ಲಿ ವಿಂಗಡಿಸಿದ್ದಾರೆ. 3 ತಾಸಿನ ಒಂದೊಂದು ಪ್ರಹರ. ಸೊ 8 ಪ್ರಹರದಲ್ಲೂ ಬೇರೆ ಬೇರೆ ರಾಗಗಳಿದೆ. ಸೊ ಬೆಳಗಿನ ಪ್ರಹರ, ಮೊದಲನೇ ಪ್ರಹರ ಶುರುವಾಗದೆ 6 ಗಂಟೆಯಿಂದ, 6ರಿಂದ 9 ಮೊದಲನೇ ಪ್ರಹರ, 9ರಿಂದ 12 ಎರಡನೇ ಪ್ರಹರ, ಹೀಗೆ ದಿನದ 4 ಪ್ರಹರ, ರಾತ್ರಿಯ 4 ಪ್ರಹರ. ಸೊ ಪ್ರತಿಯೊಂದು ಪ್ರಹರಕ್ಕೂ, ಅಂದರೆ ಆ 3 ತಾಸಿನಲ್ಲಿ ಸುಮಾರಷ್ಟು ರಾಗಗಳು ಆ ಸಮಯದಲ್ಲಿ ನುಡಿಸ್ಬೇಕು, ಹಾಡಬೇಕು ಅನ್ನುವಂಥ ಒಂದು ಶಾಸ್ತ್ರ ಇದೆ. ಅದು ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಕಾರಣಾಂತರಗಳಿಂದ ಕೆಲವರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಹೆಚ್ಚು ಕಮ್ಮಿ ಹಿಂದೂಸ್ತಾನಿ ಸಂಗೀತದವರು ನಾವೆಲ್ಲ ಪಾಲಿಸ್ಕೊಂಡು ಬಂದಿದ್ದೀವಿ. ಬಟ್ ಅದರಿಂದ ಒಂದು ಡಿಸ್ಅಡ್ವಾಂಟೇಜ್ ಆಗಿರೋದು ಏನಂದರೆ, ನಮ್ಮ ಬಹುತೇಕ ಕಾರ್ಯಕ್ರಮಗಳು ಸಾಯಂಕಾಲ ಇರೋದರಿಂದ ಬೆಳಗಿನ ರಾಗಗಳು, ಮಧ್ಯಾಹ್ನ ರಾಗಗಳು, ಮಧ್ಯರಾತ್ರಿಯ ರಾಗಗಳು ಅಥವಾ ಬೆಳಗಿನ ಜಾವನದ ರಾಗಗಳು, ಇವು ಯಾವ ಜನರ ಕಿವಿ ಮೇಲೆ ಹೆಚ್ಚು ಬೀಳ್ತಾ ಇಲ್ಲ. ಹೌದು, ಅದು ಬಿದ್ದರೂ ಬೆಳಗಿನ ಜಾವ ಬೀಳೋದಿಲ್ಲ, ಬೇರೆ ಟೈಮಿಗೆ ಬೀಳುತ್ತೆ. ಕರೆಕ್ಟ್. ಸೊ ಇದರ ಜೊತೆಗೆ ಇನ್ನೊಂದು ಒಂದು ನಂಬಿಕೆ ಏನು ಅಂದರೆ, ಈ ಸಮಯದಲ್ಲಿ ಆ ರಾಗವನ್ನು ಕೇಳಿದರೆ ಅಥವಾ ಹಾಡಿದರೆ ಅದರ ಪರಿಣಾಮ ಮನಸ್ಸಿನ ಮೇಲೆ, ಒಬ್ಬ ಮನುಷ್ಯನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ರೋಗ ನಿವಾರಕ ಶಕ್ತಿ ಇರೋದು ಅಲ್ಲಿ ಅಂತ ಒಂದು ಆಲೋಚನೆ, ಒಂದು ಥಿಯರಿ. ಆ ಪರ್ಟಿಕ್ಯುಲರ್ ರಾಗವನ್ನು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಕೇಳಿದ್ರೆ ಅದಕ್ಕೆ ರೋಗ ನಿವಾರಣೆ ಗುಣ ಇದೆ ಅಂತ. ಸೊ ಈ ಶಾಸ್ತ್ರವನ್ನು ಬಹಳ ಬಲವಾಗಿ ನಂಬಿರುವಂಥ ಒಬ್ಬ ಗಾಯಕ ಇದನ್ನು ಮನೆಗೂ ಇದನ್ನು ತಲುಪಿಸ್ಬೇಕು. ಅಂದರೆ ರಾಗ ಹ್ಯಾಸ್ ದ ಪವರ್ ಟು ಹೀಲ್, ಟು ನರ್ಚರ್, ಟು ಇನ್ಸ್ಪೈರ್ ಅಂತ ಅವ್ನು ನಂಬಿರ್ತಾನೆ. ಸೊ 50-60ರ ದಶಕದಲ್ಲಿ ಇರುವಂಥ ಈ ಗಾಯಕ, ಒಂದು ಹಳ್ಳಿ, ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿರುವಂಥ ಒಬ್ಬ ಅದ್ಭುತವಾದ ಗಾಯಕ. ಅವನು ಈ ಶಾಸ್ತ್ರ ನಮ್ಮ ತಲಾಂತರದಿಂದ ಬಂದಿರುವಂಥ ಇದು ಭಾಳ ದೊಡ್ಡ ಒಂದು ಆಸ್ತಿ. ಈ ಶಾಸ್ತ್ರ ಮನೆಗೂ ತಲುಪಬೇಕು. ಅಂದರೆ ಚಿಕ್ಕ ಮಗುವಿಂದ ಹಿಡ್ಕೊಂಡು ವಯಸ್ಕರವರೆಗೂ ಎಲ್ರಿಗೂ
ಇದು ಅನ್ವಯಿಸುತ್ತೆ, ಎಲ್ರಿಗೂ ಒಂಥರ ಪ್ರೇರಣಾದಾಯಕವಾಗಿರುತ್ತೆ ಅನ್ನೋಕ್ಕೋಸ್ಕರ ಮನೆ ಮನೆಗೂ ತಲುಪಿಸೋದು ಹೇಗೆ, ಅದಕ್ಕೆ ಅವನು ಆವಾಗಿನ ಸಮಯದಲ್ಲಿ ಒಂದು ಯೋಚನೆ ಮಾಡ್ತಾನೆ. ಎಲ್ಲ ಮನೆಗಳಲ್ಲೂ ಒಂದು ಹಾಡುವ ಗಡಿಯಾರ ಇದ್ದರೆ ಅದು ಕರೆಕ್ಟ್ ಬೆಳಿಗ್ಗೆ 6 ಗಂಟೆ ಆದ ತಕ್ಷಣ 6 ಗಂಟೆಯ ರಾಗ, 7 ಗಂಟೆ ಆದ ತಕ್ಷಣ 7 ಗಂಟೆಯ ರಾಗ, ಮಧ್ಯಾಹ್ನ 12 ಗಂಟೆಗೆ 12 ಗಂಟೆಯ ರಾಗ, ಈ ಥರ ಅದು ಕೆಲವೇ ನಿಮಿಷ 3 ನಿಮಿಷನೇ ಬರಲಿ. ಬಟ್ ಆ ಸಮಯದಲ್ಲಿ ಆ ರಾಗಗಳು ಕಿವಿ ಮೇಲೆ ಬೀಳ್ತಾ ಇದ್ದರೆ ವಾತಾವರಣ ಎಲ್ಲ ಅದ್ಭುತವಾಗಿರುತ್ತೆ. ಒಂದು ಸುಸಂಸ್ಕೃತ ಸಮಾಜ ಕಟ್ಟುವಲ್ಲಿ ಬಹಳ ಒಂದು ದೊಡ್ಡ ಕೆಲಸ ಆಗುತ್ತೆ ಅಂತ ಅವ್ನು ನಂಬಿರ್ತಾನೆ. ಸೊ ಹಾಗಾಗಿ ಪ್ರಹರ ಹಾಡುವ ಗಡಿಯಾರ. ಸೊ ಇದು ಆ ಒಂದು ಸಂಗೀತಗಾರನ ಬಗ್ಗೆ ಮತ್ತು ಆತ ಇನ್ವೆಂಟ್ ಮಾಡಿರುವಂತಹ ಹಾಡುವ ಗಡಿಯಾರದ ಕುರಿತಾದ ಒಂದು ಕಾದಂಬರಿ. ನಿಜ. ಎಸ್ ಬ್ಯೂಟಿಫುಲ್. ನನಗೆ ಈ ಕಾದಂಬರಿ ನಾನು ಓದಿಲ್ಲ, ಆದರೆ ಇದ್ರ ಬಗ್ಗೆ ಯಾರೆಲ್ಲ ಬರೆದಿದ್ದಾರೆ ಅಂತ ನಾನು ನೋಡಿದರೆ ನನಗೆ ಆಶ್ಚರ್ಯ ಆಯಿತು. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು, ಜಯಂತ್ ಕಾಯ್ಕಿಣಿಯವರು, ಪಂಡಿತ್ ವಿನಾಯಕ್ ತೊರ್ವಿಯವರು, ಬಿ.ವಿ. ಶ್ರೀನಿವಾಸ್ ಅವರು, ಯಶವಂತ್ ಸರ್ದೇಶ್ ಪಾಂಡೆ ಅವರು, ನಿರ್ದೇಶಕ ಪಿ. ಶೇಷಾದ್ರಿ ಅವರು, ಇನ್ನೊಬ್ಬ ಲೇಖಕ ನಿರ್ದೇಶಕರಾಗಿರುವ ಎಸ್. ಸುರೇಂದ್ರನಾಥ್ ಅವರು, ಜೋಗಿ ಅವರು, ಹೀಗೆ ಸಾಕಷ್ಟು ಜನ ಮುನ್ನುಡಿಗಳನ್ನ ಬರೆದು ಇದನ್ನು ಭಾಳ ತಮ್ಮದೇ ಆದ ರೀತಿಯಲ್ಲಿ ಅದನ್ನು ಚರ್ಚಿಸಿದ್ದಾರೆ ಮತ್ತು ಅದನ್ನು ಪ್ರಶಂಸಿಸಿದ್ದಾರೆ. ಹೀಗಾಗಿ ನನಗೂ ಕೂಡ ಇದ್ರ ಬಗ್ಗೆ ಒಂದು ಕುತೂಹಲ ಕ್ರಿಯೇಟ್ ಆಗಿ ನಾನು ಓದಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಖಂಡಿತ ಅಂತ ಓದಬೇಕು ಅಂತ ಅನಿಸುತ್ತೆ ಅಂತ ಅನ್ಕೋತೀನಿ. ಆದರೆ ನನಗೆ ಕುತೂಹಲ ಏನಂತಂದರೆ, ಒಬ್ಬ ಸಂಗೀತಗಾರರಿಗೆ ಬರಿಬೇಕು ಅಂತ ಅನ್ಸೋದು ಯಾವಾಗ ಅಂತ. ಅಂದರೆ ಇದಕ್ಕೆ ಯಾಕೆ ಅಂತಂದ್ರೆ ಈ ಪ್ರಶ್ನೆ ಬರುತ್ತಂದ್ರೆ, ನೀವು ಎಲ್ಲವನ್ನೂ ನಿಮ್ಮ ಸಂಗೀತದ ಮೂಲಕ ಹೇಳ್ಬಿಟ್ಟಿರ್ತೀರಿ, ಬಟ್ ಏನೋ ಉಳಿದಿರುತ್ತೆ, ಬಹುಶಃ ಇನ್ನೊಂದು ಮಾಧ್ಯಮ ಬೇಕಂತ ಅನ್ಸುತ್ತೆ ಅಂತ ನಂಗೆ ಅನ್ಸುತ್ತೆ. ಅದು ನಿಜಾನೇ. ಬಟ್ ಅದಕ್ಕೆ ಬಹಳ ಮುಖ್ಯವಾದ ಕಾರಣ, ಈ ಪುಸ್ತಕ ಹೊರಬರಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಕೋವಿಡ್. ಆ ಕೋವಿಡ್ ಆದ ಸಮಯದಲ್ಲಿ 1-1.5 ವರ್ಷ ನಮಗೇನು ಕೆಲಸಗಳಿರಲಿಲ್ಲ, ಹೊರಗಡೆ ಹೋಗೋಕ್ಕಿರಲಿಲ್ವಲ್ಲ. ಆ ಸಮಯವನ್ನು ಹೇಗೆ ಉಪಯೋಗ ಮಾಡಬೇಕು ಯೋಚನೆ ಮಾಡಿದಾಗ ಈ ಥರದ ಯೋಚನೆಗಳು ನನಗೆ ಅವಾಗವಾಗ ಬರ್ತಾಯಿತ್ತು, ಏನೋ ಐಡಿಯಾಸ್ ಬರ್ತಾಯಿತ್ತು. ಬಟ್ ಅದು ನಾನು ಕೆಲವು ನಮ್ಮ ಮಿತ್ರರು ಅವ್ರ ಜೊತೆ ಹಂಚ್ಕೊಂಡು ಸುಮ್ಮನಾಗ್ತಾ ಇದ್ದೆ. ಬಟ್ ಆ ಕೋವಿಡ್ ಸಮಯದಲ್ಲಿ ನಾನು ಸುಮಾರಷ್ಟು ವೆಬ್ ಸೀರೀಸ್ಗಳನ್ನ ನೋಡಿದೆ. ಅಲ್ಲಿ ಬರ್ತಿರ್ತಕ್ಕಂಥ ಸಂದೇಶಗಳನ್ನ ನೋಡಿದಾಗ ಅದು ನಮ್ಮ ಸಂಸ್ಕೃತ, ನಮ್ಮ ಪರಂಪರೆ ಇದೆ, ಅದರಿಂದ ಎಷ್ಟೋ ದೂರವಾಗಿ ಬೇರೆ ಥರದ್ದೇ ಕಥೆಗಳು ಬರ್ತಾಯಿತ್ತು. ಸೊ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ, ಪ್ಲಸ್ ಅದರಲ್ಲಿರುವಂಥ ಈ ಥರ ವ್ಯಾಲ್ಯೂ ಬೇಸ್ಡ್ ಇನ್ಫಾರ್ಮೇಷನ್ನ ಯಾಕೆ ಹಂಚ್ಕೋಬಾರ್ದು ಜನಕ್ಕೆ ಅಂತ ಅನ್ನಿಸ್ದಾಗ ನಾನು OTTಗೆ ಬರಿಬೇಕು, ಒಂದು ವೆಬ್ ಸೀರೀಸ್ ಬಂದರೆ ಚೆನ್ನಾಗಿರುತ್ತೆ ಈ ಥರದ್ದು ಅಂತ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ಅದು ಕಾರಣಾಂತರಗಳಿಂದ ಅದಾಗಲಿಲ್ಲ. ಬಟ್ ಈ ಕಥೆಯನ್ನು ನಾನು ನಮ್ಮ ಕೆಲವು ಸಿನಿಮಾಗೆ ಸಂಬಂಧಪಟ್ಟಿರೋ ಫ್ರೆಂಡ್ಸಿಗೆ ಹೇಳಿದಾಗ, ನೀವು ಇದನ್ನು ಕಾದಂಬರಿ ರೂಪದಲ್ಲಿ ಬರೆದ್ಬಿಡಿ ಅಂದರು. ತಮಾಷೆ ಅಂದರೆ ನಾನು ಆ್ಯಕ್ಚುಲಿ ಕನ್ನಡದಲ್ಲಿ ಯಾವತ್ತೂ ಬರದೇ ಇಲ್ಲ. ಓಕೆ. ಯಾಕಂದರೆ ನಾನು ಮೂಲತಃ ಧಾರವಾಡದವನಾದ್ರೂ ನಾ ಬೆಳೆದದ್ದೆಲ್ಲ ಹೈದರಾಬಾದು, ದಿಲ್ಲಿ, ಗೋವಾ. ಹೀಗಾಗಿ ಕನ್ನಡದ ಜೊತೆ ಅಷ್ಟೊಂದು ನಂದು ಸಂಪರ್ಕ ಇರಲಿಲ್ಲ. ಮಾತೃಭಾಷೆ ಕನ್ನಡ, ಮನ್ಯಾಗ ಧಾರವಾಡ ಕನ್ನಡನ ಮಾತಾಡ್ತೀವಿ. ಧಾರವಾಡದ ಜೊತೆ ನಂಟಿತ್ತು, ಆದರೆ ಈ ಸಾಹಿತ್ಯದ ಅಷ್ಟೊಂದು ನಂಟಿರಲಿಲ್ಲ. ಇನ್ಫ್ಯಾಕ್ಟ್ ಬರಲಿಕ್ಕೆ ಕಲ್ತದ 8th ಸ್ಟ್ಯಾಂಡರ್ಡ್ನಾಗ ನಾನು. ಸೊ ಕನ್ನಡದಾಗ ಬರೆಯೋ ಪ್ರಶ್ನೆನೇ ಇರಲಿಲ್ಲ. ಸೊ ನಾನು ಇಂಗ್ಲೀಷ್ನಾಗ ಬರೆದೆ ಅದನ್ನ, ಬಿಕಾಸ್ ಅದನ್ನು ನಾನು ಹಿಂದಿ ಒಳಗೆ OTT ಕೊಡೋಣ ಅಂತ ಹೇಳಿ. ಬಟ್ ಇಂಗ್ಲೀಷ್ನಾಗ ಬರೆದೆ. ಆಮೇಲೆ ನಾನು ಜಯಂತ್ ಕಾಯ್ಕಿಣಿ ಅವ್ರು ಕೇಳಿದೆ, ಇಂಗ್ಲೀಷ್ನಾಗ ಬರೆದೆ ಒಂದು ಅದನ್ನು ಕಾದಂಬರಿ ಮಾಡಬೇಕು ಅಂತ. ನಿಮ್ಮ ಹತ್ರ ಯಾರು ಜೂನಿಯರ್ ರೈಟರ್ಸು ಅಥವಾ ನಿಮ್ಮ ಶಿಷ್ಯರು ಯಾರು ಇದ್ದಾರೆ, ಒಂದು ಸಜೆಸ್ಟ್ ಮಾಡಿರಿ ಅದನ್ನ ಅನುವಾದ ಮಾಡಲಿಕ್ಕೆ. ಹುಚ್ಚ ನೀನು ಅನುವಾದ ಮಾಡೋನು, ನೀ ಹೆಂಗೆ ಮಾತಾಡ್ತಿ ಹಂಗೆ ಬರೀ, ಏನು ತಪ್ಪದು ಅದ್ರೊಳಗೆ, ಅದು ಹಿಂಗೆ ಇರಬೇಕು ಅಂತ ಏನಿಲ್ಲ ಅಲ್ಲ ಭಾಷಾ, ಅಥವಾ ಹಿಂಗೆ ನಿನ್ನ ಮನಸ್ಸಿನಾಗ ಹೆಂಗೆ ಬರ್ತದೆ ನಿನ್ನ ಭಾವನೆ, ನೀ ಈಗ ಹೆಂಗೆ ಹೇಳಲಿಕತ್ತಿ ಕಥೆ ಹಂಗೆ ಬರೀ ಅಂದರು. ಒಂದು ಧೈರ್ಯ ತುಂಬಿದ ಕೂಡ ಸರಿ ಆಯಿತು. ಆಮೇಲೆ ನಾವು ಆವಾಗ ಡಿಸೈಡ್ ಮಾಡಿದೆ ಧಾರವಾಡ ಕನ್ನಡದಾಗ ಬರೆದ್ರೆ, ಯಾಕಂದ್ರೆ ನನ್ನ ಕ್ಯಾರೆಕ್ಟ್ರು ಅಲ್ಲಿದೆ. ಸೊ ಉತ್ತರ ಕರ್ನಾಟಕದ ಭಾಷಾದಾಗ ಅವ್ರು ಮಾತಾಡಿದ್ರೆ, ಆಮೇಲೆ ಸಂಗೀತದಾಗ ಬರೋ ಪದಗಳನ್ನ ಅಲ್ಲಿ ಕೆಳಗಡೆ ಅದರ ಅರ್ಥ ಕೊಟ್ರೆ, ಬಾಕಿ ನೆರೇಟಿವ್ ಎಲ್ಲನೂ ಯೂಶ್ವಲ್ ಗ್ರಾಂಥಿಕ ನಮ್ಮ ಭಾಷಾ ನಾವು ಯೂಶ್ವಲಿ ಏನು ಬುಕ್ನಾಗ ಬಳಸ್ತೀವಿ ಅದೇ ಇಟ್ಕೊಂಡೆ. ಸಂಭಾಷಣೆ ಮಾತ್ರ ಉತ್ತರ ಕರ್ನಾಟಕದ ಇಟ್ಕೊಂಡೆ. ಸೊ ಬರೀಲಿಕ್ಕೆ ಚಾಲೂ ಮಾಡಿದಾಗ ಮೊದಲು ನನಗೆ ಅಷ್ಟು ಕಷ್ಟ ಆಯಿತು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವರ ಅಜ್ಜ ಅವರು ಲೇಖಕರಿದ್ದರು. ಹೌದಾ? ಯಾರು? ಪ್ರತಿಭಾಂಕುರ ಅಂತ ಹೆಸರಿನಲ್ಲಿ ಅವ್ರು ಬರಿತಾ ಇದ್ರು. ಸಾಕಷ್ಟು ಆರತಿ ಹಾಡುಗಳು, ಆಮೇಲೆ ಅಕ್ಕಿ ಕುಟ್ಟುವಾಗ ಮಾಡುವಂಥ ಹಾಡುಗಳು, ಆ ಥರ ಹಾಡುಗಳು. ಅಂದರೆ ಸಿನಿಮಾ ಧಾಟಿಗೆ ಕನ್ನಡದ ಗೀತೆಗಳನ್ನ ಬರೆದು ಆ ಧಾರವಾಡದ ಸುತ್ತಮುತ್ತಲು ಎಲ್ಲ ಕಡೆನೂ ಅವೇ ಇವತ್ತಿಗೂ ಪಾಪ್ಯುಲರ್ ಅವ, ಭಾಳಷ್ಟು ಆರತಿ ಗೀತೆಗಳು. ಅದಾದಮೇಲೆ ನಮ್ಮ ಚಿಕ್ಕಪ್ಪನೂ ಬರೀತಾರೆ. ಈಸ್ ಅ ವೆರಿ ಗುಡ್ ಆಥರ್, ಗಿರೀಶ್ ಕುಲಕರ್ಣಿ ಅಂತ. ಗಿರೀಶ್ ಕುಲಕರ್ಣಿ, ಓಕೆ. ಧಾರವಾಡದಾಗ ಇರ್ತಾರೆ. ನಮ್ಮ ತಂದಿನೂ ಬರೀತಿದ್ರು.
ಅವ್ರು ನಾಟಕ ಬರೆದು ನಿರ್ದೇಶನ ಮಾಡ್ಯಾರ, ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು. ಸೊ ಎಲ್ಲೋ ರಕ್ತಗತವಾಗಿ ಆ ಬರೆಯೋ ಒಂದು ಕಲೆ ಇತ್ತು, ನಂಗೆ ಅನ್ನಿಸ್ತು. ಅದು ಸುಪ್ತವಾಗಿ ಅಡಗಿತ್ತು. ಅದು ಈ ಸಮಯ ಬಂದ ತಕ್ಷಣ ಅದು ಹೊರಗೆ ಬಂತು. ಕೆಲವು ಶಬ್ದಗಳನ್ನು ನಾನು ಅದರ ಅರ್ಥ ಹುಡುಕ್ಬೇಕಾಯ್ತು, ಅಂದ್ರೆ ಅದಕ್ಕೆ ಕರೆಕ್ಟ್ ಯಾವುದು ಫಿಟ್ ಆಗ್ತದೆ ನೋಡಲಿಕ್ಕೆ. ಸೊ ಸ್ವಲ್ಪ ಅಧ್ಯಯನ ಮಾಡಲಿಕ್ಕೂ ಸಿಕ್ತು. ಸೊ ಪ್ರಾರಂಭದಲ್ಲೇ ಹೇಳ್ದಂಗೆ ಐ ಹ್ಯಾವ್ ಟು ಥ್ಯಾಂಕ್ ಕೋವಿಡ್. ಅದರಿಂದ ನನಗಿದಷ್ಟು ಒಂಥರ ಅವಲೋಕನ ಮಾಡ್ಕೊಳ್ಳಿಕ್ಕಾಯ್ತು ಎಲ್ಲ. ಅಂದರೆ ನನ್ನ ಮನಸ್ಸಿನಾಗ ಇದ್ದದ್ದು ಕೆಲವು ವಿಚಾರಗಳೇನಿತ್ತು. ನಾನು ಈ ಶಾಸ್ತ್ರದ ಬಗ್ಗೆ ಇದರೊಳಗೇನು ನಾನು ಪ್ರಸ್ತಾಪ ಮಾಡೇನಿ, ನಾನು ಸಂಪೂರ್ಣವಾಗಿ ನಾನು ನಂಬುತ್ತೇನೆ ಅಂತನೂ ಅಲ್ಲ. ಆ ಕ್ಯಾರೆಕ್ಟರ್ ಆಗಿನ ಸಮಯದ ಇದ್ದ ಗುರುಗಳು, ಸಂಗೀತಗಾರರು ಹೇಗೆ ಯೋಚನೆ ಮಾಡ್ತಿದ್ರು ಅನ್ನೋದನ್ನು ನಾನು ಮುಂದೆ ತರಲಿಕ್ಕೆ ಪ್ರಯತ್ನ, ಹೀಗೂ ಇತ್ತು ಒಂದು ಕಾಲ ಅಂತ ಒಂದು ಕಂಪ್ಯಾರಿಸನ್ ಇರಲಿ ಅಂತ ಮಾಡಿದ್ದೀನಿ. ಯಾಕಂದ್ರೆ ಸಾಕಷ್ಟು ಪ್ರಶ್ನೆಗಳು ನನಗೆ ಬರುತ್ತೆ. ಅಲ್ಲ ಶಾಸ್ತ್ರೀಯ ಅವರು ಭಾಳ ಶಾಸ್ತ್ರೋಕ್ತವಾಗಿ ಶಾಸ್ತ್ರೀಯ ಸಂಗೀತವನ್ನು ಆರಾಧಿಸೋರು, ಪೂಜಿಸೋರು, ಅವ್ರು ಬೇರೆ ಸಂಗೀತ ಯಾವುದನ್ನು ಒಪ್ತಾ ಇರಲಿಲ್ಲ. ನಾ ಹಾಗಲ್ಲ, ನಾನು ಎಲ್ಲ ಸಂಗೀತವನ್ನು ಪ್ರೀತಿಸ್ತೀನಿ. ಯಾಕೆಂದ್ರೆ ನನ್ನದೇ ಫ್ಯೂಷನ್ ಮ್ಯೂಸಿಕ್ ಇದೆ. ನಾನು ಸಿನಿಮಾ ಸಂಗೀತಕ್ಕೂ ಕೂಡ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ. ಸೊ ಎಲ್ಲ ಥರದ ಸಂಗೀತ, ರಾಕ್ ಮ್ಯೂಸಿಕ್ ಅವ್ರ ಜೊತೆ ಕೂಡ ನಾನು ಜುಗಲ್ಬಂದಿಗಳನ್ನ ಮಾಡಿದ್ದೀನಿ. ಹಾಗಾಗಿ ನಾನು ವೈಯಕ್ತಿಕವಾಗಿ ಯೋಚನೆ ಮಾಡೋದು ಬೇರೆ, ಬಟ್ ಆ ಕ್ಯಾರೆಕ್ಟರ್ ಹೇಗೆ ಯೋಚನೆ ಮಾಡ್ಬೋದಿತ್ತು ಆ ಸಮಯದಲ್ಲಿ ಅನ್ನೋ ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದೀನಿ. ಆಮೇಲೆ ಜನರಿಗೆ ಅದು ಬರೀ ಒಂದು ಸಂಗೀತದ ಒಂದು ಏನಂತಾರ ನೀವು ಒಂದು ಸಂಗೀತಕ್ಕೆ ಸಂಬಂಧಪಟ್ಟದ್ದೇ ಒಂದು ಅವರ ವಿದ್ಯಾರ್ಥಿಗಳಿಗೆ ಒಂದು ಏನು ರೆಫರೆನ್ಸ್ ಬುಕ್ ಆಗೋ ಥರ ಆಗೋದು ಬೇಡ ಅನ್ನೋಕ್ಕೋಸ್ಕರ ಅದನ್ನು ಒಂದು ಕಾದಂಬರಿ ರೂಪದಲ್ಲಿ ಇರಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಲವ್ ಸ್ಟೋರಿ, ಎಲ್ಲೋ ಒಂದು ಕಡೆ ಈರ್ಷೆ ಅಂತ ಬೇರೆ ಬೇರೆ ಎಮೋಷನ್ಸ್, ಹ್ಯೂಮನ್ ಎಮೋಷನ್ಸ್ ನಾವೇನು ಜೀವನದಲ್ಲಿ ನೋಡ್ತೀವಿ ಅದನ್ನು ಎಲ್ಲ ಇದನ್ನು ಸೇರಿಸಿ ಒಂದು ಟ್ರ್ಯಾಜಡಿ ಇದೆ ಅದರಲ್ಲಿ. ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಥರ ಹೇಗೆ ಬಿಹೇವ್ ಮಾಡ್ತಿದ್ರು ಅನ್ನೋದು, ಅದಷ್ಟು ಆ ಎಲ್ಲ ಎಮೋಷನ್ಸನ್ನು. ಬ್ಯೂಟಿಫುಲ್. ಸೊ ನನಗೆ ನೀವು ಹೇಳಿದಾಗ ಅಂತಂದರೆ ಈ ಪ್ರಹರ ಹಾಡುವ ಗಡಿಯಾರ ಮತ್ತು ಅದರ ಹಿಂದಿನ ಥೀಮನ್ನು ಹೇಳಿದಾಗ ನಾನು ಯಾವಾಗಲೂ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಸಂಗೀತಕ್ಕೆ ಸಂಬಂಧಪಟ್ಟಂತೆ ನಾನು ತುಂಬ ಸಾಮಾನ್ಯ ವ್ಯಕ್ತಿ. ಅಂದರೆ ಸಾಮಾನ್ಯ ತಿಳುವಳಿಕೆ, ಅಂದರೆ ಜನ ಹೆಂಗೆ ಎಂಜಾಯ್ ಮಾಡ್ತಾರೋ ಹಂಗೆ ಎಂಜಾಯ್ ಮಾಡ್ತೀನಿ. ಬಟ್ ನನಗೆ ಸುಮಾರು ವರ್ಷಗಳ ಹಿಂದೆಯೇ ನಾವು ಅಂದರೆ ನಮ್ಮ ಮನೇಲಿ ನೋಡ್ರಿ, ಈಗ ದೇವರನ್ನೇನು ಡೈಲಿ ನಾವು ಪೂಜೆ ಮಾಡೋದಿಲ್ಲ, ಆದರೆ ಬೆಳಗ್ಗೆ ದೇವ್ರ ಹಾಡು ಬಿಟ್ಟು ಭಕ್ತಿಗೀತೆ ಬಿಟ್ಟು ಬೇರೆ ಅವರ ಹಾಡು ಬಂದುಬಿಟ್ರೆ ಇರಿಟೇಷನ್ ಆಗೋದು. ನಮ್ಮ ತಂದೆಗೂ ಕೂಡ ಈ ಹಾಡು ಚೇಂಜ್ ಮಾಡೋನವರು, ದೋ ಹಿ ವಾಸ್ ನಾಟ್ ಡೈಲಿ ಆ ಥರದ್ದೇನೂ ಇರಲಿಲ್ಲ. ಯಾಕೆ ಹಾಗೆ? ನನಗೀಗಲೂ ಕೂಡ ಬೆಳಗ್ಗೆ ಕೆಲವೊಂದು FM ಭಕ್ತಿಗೀತೆ ಆ ಕಾರ್ಯಕ್ರಮ ಹಾಕಿದಾಗ ಕೇಳ್ಬೇಕನ್ಸುತ್ತೆ. ಅವ್ರ ಮಾತುಗಳು ಮಾತ್ರ ಸ್ವಲ್ಪ ಕಡಿಮೆ ಕೇಳ್ಬೇಕನ್ಸುತ್ತೆ. ಅಂದರೆ ಆ ಮಾತು ಕಡಿಮೆ ಇದ್ದು ಹಾಡುಗಳನ್ನೇ ಕೇಳ್ಕೊಂಡು ಹೋಗ್ಬೇಕನ್ಸುತ್ತೆ. ಸಂಜೆ ಒಂದು 7 ಗಂಟೆಗೆ ಬೇರೆ ಇದು ಹೆಂಗೆ ಅಂತ ಇದು ಅಂದರೆ ಇದು ಏನಂತ ಇದು? ಅದೇ ಒಂದು ಇದಕ್ಕೆ ಸಂಸ್ಕಾರ ಅಂತ ಹೇಳ್ತೀವಿ ನಾವು. ಈಗ ನಾವು ಬೆಳೆದು ಬಂದ ರೀತಿ ಹೇಗಿರುತ್ತೋ ಅದು ನಮ್ಮ ಮನಸ್ಸು ಹಾಗೆ ಅದಕ್ಕೆ ಸ್ಪಂದಿಸೋಕ್ಕೆ ಶುರುವಾಗುತ್ತೆ ಒಂದು. ಇನ್ನೊಂದು, ಬೆಳಗಿನ ಜಾವದಲ್ಲಿ ನಿಮಗೆ ಇನ್ಸ್ಪಿರೇಷನ್ ನೀಡುವಂಥ ಸಂಗೀತ ಬೇಕು ಅನಿಸುತ್ತೆ. ಆ ಟ್ಯೂನ್ಸು, ಆಮೇಲೆ ಆ ಸಾಹಿತ್ಯ ಆಗಲಿ. ಇವನ್ ನೀವು ಗಮನಿಸಿದ್ರೆ ಬೆಳಗಿನ ಜಾವ ನಾವು ನುಡಿಸೋವಂಥ ರಾಗಗಳೇನಿದೆ ಅದು ಯಾವತ್ತೂ ನಿಮಗೆ ಆ ಮೂಡಿಗೆ ಸೂಕ್ತವಾಗಿರುತ್ತೆ. ಎಷ್ಟೋ ಜನ ನಾನು ಕೇಳಿದ್ದಾರೆ, ನೀವು ಸಾಯಂಕಾಲದ ಹೊತ್ತು ನೀವು ಬೆಳಗಿನ ರಾಗ ನುಡ್ಸಲ್ವಾ ಅಂತ. ನುಡಿಸ್ಬೋದು, ತಪ್ಪೇನಿಲ್ಲ, ನಾವು ಏನು ಶ್ರುತಿ ಬಿಟ್ಟು ನುಡ್ಸಲ್ಲ, ಏನೂ ಇಲ್ಲ. ಆದರೆ ನಾವು ನುಡಿಸ್ಬೇಕಾದ್ರೆ ನಮಗೆ ಆ ನಮ್ಮ ಮನಸ್ಥಿತಿ ಆಗಿರಲ್ಲ. ಬೆಳಗಿನ ಜಾವದಲ್ಲಿ ನಮಗೇನು ಒಂದು ಮನಸ್ಥಿತಿ ಇರುತ್ತೆ, ಕೇಳೋಂದಾಗಲಿ ಅಥವಾ ನುಡಿಸೋಂದಾಗಲಿ, ಆ ಮನಸ್ಥಿತಿ ಬೇರೆ ಹೊತ್ತಿನಲ್ಲಿರಲ್ಲ. ಸೊ ಭಕ್ತಿಗೀತೆಗಳಾಗಲಿ ಏನೇ ಆಗಲಿ, ನೀವು ಆ ಬೆಳಗಿನ ಟೈಮಲ್ಲಿ ನಿಮಗೆ ಒಂಥರ ನಿಮ್ಮ ಮನಸ್ಸು ಟೋಟ್ಲಿ ಒಂಥರ ಬ್ಲ್ಯಾಂಕ್ ಇರುತ್ತೆ, ಫ್ರೆಶ್ ಇರುತ್ತೆ, ಇಟ್ ಇಸ್ ರೆಡಿ ಟು ಆಕ್ಸೆಪ್ಟ್ ಥಿಂಗ್ಸ್. ಸೊ ಆವಾಗ ನಿಮಗೆ ಶಾಂತವಾದ ಒಂದು ವಾತಾವರಣ, ಆ ರೀತಿಯ ಒಂದು ಸಂಗೀತ ಅಥವಾ ಒಂದು ನಿಮಗೆ ಪ್ರೇರಣೆ ನೀಡುವಂಥದ್ದು ಶಕ್ತಿ ನೀವು ಮನಸ್ಸು ಹುಡುಕ್ತಾ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಬೋದು. ಇದು ಈ ರಾಗ ಸಮಯದ ಒಂದು ರಿಲೇಷನ್ಶಿಪ್ ಏನಿದೆ, ಇದ್ರ ಬಗ್ಗೆ ನಾನು ಸಾಕಷ್ಟು ಆಳವಾಗಿ ಈ ಪುಸ್ತಕದಲ್ಲಿ ಮಾತಾಡಿದ್ದೀನಿ. ಅದರಿಂದ ಏನೇನು ಸಾಧ್ಯತೆಗಳಿದೆ ಹೇಗೆ ಅಂತ. ಅಂದರೆ ಆ ಪುಸ್ತಕದಲ್ಲಿ ಮುಂದೆ ಏನಾಗುತ್ತೆ, ಇವರು ಕಷ್ಟಪಟ್ಟು ಆ ಸಮಯದಲ್ಲಿ CD ಗಿಡಿ ಏನೂ ಇಲ್ಲದೆ ಇರೋ ಸಮಯದಲ್ಲಿ ಒಂದು ಗಡಿಯಾರ ಆ ಸಮಯ ಹಾಡಬೇಕು ಅಂದರೆ ಅವನು ಎಷ್ಟು ಕಷ್ಟಪಟ್ಟಿರಬೇಕು ಅನ್ನೋದು ಒಂದು ಜರ್ನಿ. ಒಬ್ಬ ಜಮೀರ್ ಅಂತ ಒಬ್ಬ ವಾಚ್ ರಿಪೇರನ್ನು ಇಟ್ಕೊಂಡು
ಸುಮಾರು 15 ವರ್ಷ ಇಬ್ಬರು ಬರೀ ಅದಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಬಿಡ್ತಾರೆ. ಈ ಒಂದು ಗಡಿಯಾರ ತಯಾರು ಮಾಡಲೇಬೇಕು ಅಂತ ಒಂದು LP ಡಿಸ್ಕ್ ಪ್ಲೇಯರ್ ತೊಗೊಂಡು ಅದರಲ್ಲಿ ಇವನು ಕಲ್ಕತ್ತಾಗೆ ಹೋಗಿ ಹಾಡಿ ತೊಗೊಂಬಂದು 24 ರಾಗಗಳನ್ನ ಇವನು ಹಾಡಿರೋ LP ಅಂದ್ರೇನು? ಲಾಂಗ್ ಪ್ಲೇ ಡಿಸ್ಕ್ ಅಂತ, ದೊಡ್ಡದಿರುತ್ತಲ್ಲ, ಗ್ರಾಮಫೋನ್ ಡಿಸ್ಕ್. ಸೊ ಅದನ್ನ ವಾಲ್ ಕ್ಲಾಕಿಗೆ ಕನೆಕ್ಟ್ ಮಾಡೋದು. ಓಕೆ ಓಕೆ ಓಕೆ. ಯಾಕೆಂದರೆ ಆವಾಗ ವಾಕ್ಮನ್ಗಳಿಲ್ಲ, ಏನೂ ಇಲ್ಲ, ರೆಕಾರ್ಡ್ ಮಾಡೋಕ್ಕೆ ಏನೂ ಇಲ್ಲ. ಆಕಾಶವಾಣಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇರಲಿಲ್ಲ. ಬಟ್ ಆಕಾಶವಾಣಿಯಲ್ಲಿ ರೆಕಾರ್ಡ್ ಮಾಡಿದ್ರೆ ಅದು ಹೊರಗಡೆ ನಿಮಗೆ ಕೊಡಲ್ಲ ಅವರು. ಕರೆಕ್ಟ್. HMV ಅಂತ ಒಂದೇ ಒಂದು ಸಂಸ್ಥೆ ಇತ್ತು. ಸೊ ಅಲ್ಲಿ ಇವ್ರು ಕಲ್ಕತ್ತಾಗೆ ಹೋಗಿ ಅವ್ರ ಕೈ ಕಾಲು ಹಿಡಿದು ಅವ್ರ ಹತ್ರ ಇದು ರೆಕಾರ್ಡ್ ಮಾಡಿಸ್ಕೊಳ್ತಾರೆ. ಈ ಶಾರದಾ ಪ್ರಸಾದ್ ಪಂಡಿತ್ ಅನ್ನೋರು ಮುಖ್ಯವಾದ ಕ್ಯಾರೆಕ್ಟರ್ ಮಾಡ್ಕೊಂಡು ತೊಗೊಂಬಂದು ಸುಮಾರು 10 ವರ್ಷ ಅದು ಬರೀ ಅಲ್ಲಿಂದ ಆ ಗಡಿಯಾರಕ್ಕೆ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ತಾವೇ ತಲೆ ಓಡಿಸಿ. ಇಬ್ಬರು ಇಂಜಿನಿಯರ್ ಅಲ್ಲ, ಏನು ಮಾಡಿದ್ರೆ ಬರೆದವರು ಇಂಜಿನಿಯರ್. ಸೊ ಹಾಗೆ ಅದೊಂದು ಜರ್ನಿ. ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ, ಒಬ್ಬರು ಡಾಕ್ಟ್ರು ಅವರು ರಾಗ ಥೆರಪಿ ಮಾಡ್ತಾ ಇರ್ತಾರೆ KMC ಹಾಸ್ಪಿಟಲ್ ಒಂದು ಹುಬ್ಬಳ್ಳಿಯಲ್ಲಿ. ರಾಗದರಿಂದ ರೋಗ ನಿವಾರಣೆ ಮಾಡ್ಬೋದು ಅಂತ ಒಂದು ಅವರು ಥೀಸಿಸ್ ಬರೆದು ಲಂಡನ್ನಿಂದ ಗ್ರ್ಯಾಂಟ್ ತೊಗೊಂಡ್ಬಂದು ಅದನ್ನು ಮಾಡಬೇಕು ಅಂತ. ಅಲ್ಲಿ ಅವಾಗ ಇವರು ಇದ್ರ ಬಗ್ಗೆ ಓದಿದ ತಕ್ಷಣ ಅವ್ರಿಗೆ ಅಯ್ಯೋ ನಾನು ಕಷ್ಟಪಡ್ತಿದ್ದೀನಿ, ಯಾವುದ್ಯಾವುದೋ ರೆಕಾರ್ಡಿಂಗ್ ಹುಡ್ಕೊಂಡು ತೊಗೊಂಬಂದು ಇದು 24 ಪ್ರತಿಯೊಂದು ಪ್ರಹರಕ್ಕೆ ಸರಿಯಾದ ರಾಗಗಳು ಇಲ್ಲೇ ಇದೆ ಅಂದರೆ, ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೋನೆಂಟ್ಸ್ ಹ್ಯಾಸ್ ಸಂಗ್ ದ್ಯಾಟ್, ಇದಕ್ಕಿಂತ ಏನು ಬೇಕು ಅಂತ ಹೇಗೋ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಇಡೀ ಸಿಸ್ಟಮನ್ನು ಆ್ಯಂಬ್ಯುಲೆನ್ಸಲ್ಲಿ ಹಾಕ್ಕೊಂಡು ಹಾಸ್ಪಿಟಲ್ಗೆ ತಂದು ಒಬ್ಬ ಪೇಷಂಟಿನ ಎದುರುಗಡೆ ಅದನ್ನು ಸೆಟಪ್ ಮಾಡಿ 24 ಗಂಟೆ ಅವನಿಗೆ ಕೇಳಿಸ್ತಾರೆ. ಅವನು ಕೋಮಾದಲ್ಲಿರ್ತಾನೆ, ಬಟ್ ಕೊನೆ ರಾಗ ಬರೋಷ್ಟೊತ್ತಿಗೆ ಅವನು ಸ್ಪಂದಿಸ್ತಾನೆ. ಯಾಕೆ ಹೇಗೆ ಅನ್ನೋದು ಅದು ಬೇರೆ ಪ್ರಶ್ನೆ. ಗೊತ್ತಾಯ್ತು. ಒಟ್ಟಿನಲ್ಲಿ ಅವನು ಸ್ಪಂದಿಸ್ತಾನೆ ಸಂಗೀತಕ್ಕೆ. ಸೊ ಎಲ್ಲೋ ಒಂದು ಕಡೆ ಇವ್ರ ಎಕ್ಸ್ಪೆರಿಮೆಂಟು ಸಕ್ಸಸ್ಫುಲ್ ಆಗುತ್ತೆ. ಬಟ್ ವಾಪಸ್ ಕೊಡಬೇಕಾದ್ರೆ ಅದು ಮುರಿದೋಗುತ್ತೆ. ಆ ಇಡೀ ಕ್ಲಾಕು ಆ್ಯಂಬ್ಯುಲೆನ್ಸಿಂದ ಇಳಿಸ್ಬೇಕಾದ್ರೆ ಬಿದ್ದು ಒಡೆದೋಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದು ಕಥೆ. ಇದ್ರ ಮಧ್ಯದಲ್ಲಿ ಶಿಷ್ಯರು ಇರ್ತಾರೆ, ಅವರಿಬ್ಬರ ಮಧ್ಯದಲ್ಲಿ ಒಂದು ಪ್ರೀತಿ ಹುಟ್ಟುತ್ತೆ. ಸೊ ಅದೊಂದು ಟ್ರ್ಯಾಕು. ಈ ಥರ ಬೇರೆ ಬೇರೆ ಟ್ರ್ಯಾಕ್ಗಳನ್ನ ಇಟ್ಕೊಂಡು ಆಮೇಲೆ ಒಬ್ಬರು ಉಸ್ತಾದ್ ದಿಲ್ಲಿಯಿಂದ ಬಂದಿರ್ತಾರೆ. ಅವ್ರಿಗೂ ಮತ್ತು ಈ ಪಂಡಿತ್ಜಿಗೂ ಇಬ್ರಿಗೂ ಒಂಥರ ಈಗೋ ಕ್ಲಾಶಸ್ ಇರುತ್ತೆ. ಅವರು ಈ ಥಿಯರಿನ ನಂಬಲ್ಲ. ನಾನು ಯಾವ ರಾಗ ಯಾವ ಸಮಯದಲ್ಲಿ ಬೇಕಾದರೂ ಹಾಡ್ತೀನಿ, ಜನರನ್ನ ರಂಜಿಸ್ತೀನಿ ಅಂತ. ಹಾಗಾಗಲ್ಲ ಅಂತ ಇವರು. ಒಂದೇ ವೇದಿಕೆಯಲ್ಲಿ ಇಬ್ಬರು ಹಾಡೋ ಪರಿಸ್ಥಿತಿ ಬರುತ್ತೆ. ಆವಾಗ ಜುಗಲ್ಬಂದಿ ಮಾಡೋ ಪರಿಸ್ಥಿತಿ ಬರುತ್ತೆ. ಸೊ ಈ ಥರದ್ದೆಲ್ಲ ಒಂಥರ ಸನ್ನಿವೇಶಗಳನ್ನ ಇಟ್ಕೊಂಡು ಬರೆದಿದ್ದೀನಿ. ಬ್ಯೂಟಿಫುಲ್ ಸರ್. ಸೊ ಇದು ನಿಮ್ಮ ಮೊದಲನೇ ಪುಸ್ತಕ ಮತ್ತು ಏಕೈಕ ಪುಸ್ತಕ ಸದ್ಯಕ್ಕೆ ಏಕೈಕ. ಇದಲ್ದಿರ ಒಂದು 3-4 ಐಡಿಯಾಸ್ ಬರೆದಿಟ್ಟಿದ್ದೀನಿ. ಅದನ್ನು ಕಂಪೈಲ್ ಮಾಡಿ ಈಗ ಮತ್ತೆ ಆ್ಯಸ್ ಯೂಶುವಲ್ ಮತ್ತೆ ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೂತ್ಕೊಂಡು ಬರೆಯೋ ಅಷ್ಟು ಸಮಯ ಸಿಗ್ತಾ ಇಲ್ಲ. ಆದರೂ ಅವಾಗವಾಗ ಒಂದೊಂದು 2 ಚಾಪ್ಟರ್ ಬರೆದು ತಯಾರು ಮಾಡ್ತಾ ಇದ್ದೀನಿ. ಜೊತೆಗೆ ಈ ಕಾದಂಬರಿ ಓದಿದ ಅನೇಕ ಜನರು ಇದನ್ನು ಸಿನಿಮಾ ಮಾಡಬೇಕು ಅಂತ. ನಾನು ಅದನ್ನೇ ಕೇಳಬೇಕು, ಹೇಗೆ ಫೀಡ್ಬ್ಯಾಕ್ ಸಿಕ್ತು ನಿಮಗೆ? ಏನು ಬೆಸ್ಟ್ ಫೀಡ್ಬ್ಯಾಕ್ ಸಿಕ್ತು ನಿಮಗೆ ಅನ್ನೋದು? ತುಂಬ ಜನ ಅಂದರೆ ಆಲ್ಮೋಸ್ಟ್ ಓದಿದವರು ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಬಹಳ ವಿಭಿನ್ನವಾಗಿದೆ. ಆ್ಯಂಡ್ ಒಬ್ಬರು ಬಹಳ ಸಂಗೀತದ ಒಂದು ಸಂಗೀತಗಾರನ ದೃಷ್ಟಿಕೋನದಿಂದ ನೀವು ಬರೆದಿರೋದು ಬಹಳ ಒಂದು ಉತ್ತಮ ಕೆಲಸ ಆಗಿದೆ ಅಂತ ತುಂಬ ಜನ ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ಸೀಸನ್ಡ್ ರೈಟರ್ಸು ಇವರೆಲ್ಲರೂ. ಆಮೇಲೆ ನಾನು ಮೈಸೂರು ಲಿಟ್ರೇಚರ್ ಫೆಸ್ಟಿವಲಲ್ಲಿ ಭಾಗವಹಿಸಿದೆ, ಬ್ಯಾಂಗ್ಳೂರು ಲಿಟ್ರೇಚರ್ ಫೆಸ್ಟಿವಲಲ್ಲಿ ಭಾಗವಹಿಸಿದೆ. ಅಲ್ಲಿ ಕೂಡ ಸುಮಾರು ಜನ ಆ ಪುಸ್ತಕನ ಓದಿದವರು ಬಂದಿದ್ದರು, ಪ್ರಶ್ನೆಗಳನ್ನ ಕೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಒಂದು ಹೊಸ ಪ್ರಯತ್ನ ಆಗಿದೆ ಅಂತ ಎಲ್ರಿಗೂ ಅನಿಸಿದೆ. ಜೊತೆಗೆ ಈ ಕಥೆ ಒಂದು ಸಿನಿಮಾ ರೂಪದಲ್ಲೂ ಬರಬಹುದಾಗಿದೆ, ಆ ಥರದ್ದು ಅಷ್ಟು ಶಕ್ತಿ ಇದೆ ಇದಕ್ಕೆ, ಈ ಕಥೆಗೆ ಅಂತ ಕೆಲವರು ನಂಬಿದ್ದಾರೆ. ಬಟ್ ನೋಡಬೇಕು ಅದು, ಬಿಕಾಸ್ ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್. ಆಮೇಲೆ ಅದು ಪೀರಿಯಡ್ ಆಗಿರೋದ್ರಿಂದ 60ನೇ ದಶಕದಲ್ಲಿ ನಡೆಯುವಂಥ ಕಥೆ ಆಗಿರೋದ್ರಿಂದ, ಮತ್ತು ಸಾಕಷ್ಟು ಪಾತ್ರಗಳಿರೋದ್ರಿಂದ ಸ್ವಲ್ಪ ಅದನ್ನು ಆ ಮಟ್ಟಕ್ಕೆ ಅದಕ್ಕೆ ಜಸ್ಟಿಫೈ ಮಾಡಬೇಕು ಅಂದರೆ ಸ್ವಲ್ಪ ಶ್ರಮ ಹಾಕಬೇಕಾಗುತ್ತೆ. ಅದು ಆ ಪ್ಲಾನ್ ನಿಮ್ದೇನಿಲ್ಲ ಸದ್ಯಕ್ಕೆ? ನಂದಿಲ್ಲ, ಯಾಕಂದ್ರೆ ದುಡ್ಡಿಲ್ಲ ನನ್ನ ಹತ್ರ, ಅಷ್ಟೊಂದು ದುಡ್ಡಿಲ್ಲ. ಆ್ಯಂಡ್ ಐ ಆಮ್ ಹೋಪಿಂಗ್, ನೋಡೋಣ ಯಾರಾದರೂ ನಿರ್ದೇಶಕರು ಅದನ್ನು ಇಷ್ಟಪಟ್ಟು ಮಾಡ್ತೀನಿ ಅಂತ ಬಂದಾಗ ಬಹುಶಃ OTT ಅಂತ ಏನೋ ಎಪಿಸೋಡ್ ವೈಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ಓಕೆ. ಸೊ ಈ ಪುಸ್ತಕದೊಂದು ವಿಶೇಷತೆ ಅಂತ ನಾನು ಹೇಳ್ದಂಗೆ, ಇದು ಸಂಗೀತದ
ಒಬ್ಬ ಅಂದರೆ ಸಂಗೀತಗಾರನ ಬಗ್ಗೆ ಇರುವಂಥ ಪುಸ್ತಕ. ಆದರೆ ಜನಸಾಮಾನ್ಯರು ಕೂಡ, ಅಂದರೆ ನಮ್ಮಂಥ ಜನಸಾಮಾನ್ಯರು ಕೂಡ ಓದಬಹುದಂಥ ಪುಸ್ತಕ. ಯಾಕೆ ಅಂತಂದರೆ, ಒಂದು ಎಲ್ರಿಗೂ ಸಂಗೀತದಲ್ಲಿ ಆಸಕ್ತಿ ಇದ್ದೇ ಇರುತ್ತೆ. ನಾವು ಬೈ ಡಿಫಾಲ್ಟ್ ನಮಗೊಂದು ಯಾವುದೋ ಸಂಗೀತ ಇಷ್ಟ ಆಗ್ತಾನೆ ಇರುತ್ತೆ, ಮತ್ತು ನಮ್ಮ ಸಂಗೀತ ನಮಗೆ ಕಿವಿ ಬೀಳ್ತಾನೆ ಇರುತ್ತೆ, ನಾವು ಅದನ್ನು ಇಷ್ಟಪಡ್ತಾನೆ ಇರ್ತೀವಿ, ನಾವು ಅದನ್ನು ಹೇಳ್ಬೋದು, ಹೇಳದೇ ಇರ್ಬೋದು. ಅದರ ಜೊತೆಗೆ ಇವರು ಪ್ರವೀಣ್ ಗೋಡ್ಖಿಂಡಿ ಇವರು ಏನು ಮಾಡಿದ್ದಾರೆ ಅಂದರೆ, ಸಂಗೀತದ ಕುರಿತಾಗಿ ಬಂದಿರುವಂಥ ಪಾರಿಭಾಷಿಕ ಶಬ್ದಗಳ ಅರ್ಥವನ್ನು ಕೆಳಗಡೆ ಕೊಟ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಬಿಹಾಗ್ ಅಂದರೆ ಏನು, ರಾತ್ರಿ ವೇಳೆ ಸುಂದರವಾದ ರಾಗ, ಪಕಡ್ ರಾಗದ ಮುಖ್ಯ ಅಂಗ ಅಥವಾ ಮುಖ್ಯ ಸ್ವರ ಸಮೂಹ, ಈ ಥರ ತಿಹಾಯಿ ಅಂದ್ರೇನು, ಹೀಗೆ ಪ್ರತಿಯೊಂದನ್ನು ಕೂಡ ಅವರು ಭಾಳ ಬ್ಯೂಟಿಫುಲ್. ಏಕ್ತಾಲ್ ಅಂದ್ರೇನು, ತಾನ್ ಪಲ್ಟಾ ಅಂದ್ರೇನು, ಪ್ರತಿಯೊಂದನ್ನು ಕೂಡ ಅವರು ಕೆಳಗಡೆ ಕೊಡ್ತಾ ಹೋಗಿದ್ದಾರೆ. ಅಂದರೆ ನೀವು ಓದುವಾಗ ಅದು ಅರ್ಥ ಆಗದೇ ಇದ್ದರೆ ನೀವು ಕೆಳಗಡೆ ನೋಡಿ, ಇಲ್ಲ ಅಂದರೆ ನೀವು ಓದ್ಕೊಂಡು ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಆಮೇಲೆ ಬಾಗೂರು ಮಾರ್ಕಂಡೇಯವರ ಚಿತ್ರಗಳನ್ನು ಕೂಡ ಬಳಸ್ಕೊಂಡಿದ್ದಾರೆ. ಸೊ ಹಾಗೆ ಸಾಕಷ್ಟು ಅದಕ್ಕೆ ಏನು ಬೇಕು ಎಲ್ಲವನ್ನು ಮಾಡಿದ್ದೀನಿ. ಅಂದರೆ ಪ್ರತಿಯೊಂದು ಚಾಪ್ಟರಲ್ಲಿ ಒಂದು ಸನ್ನಿವೇಶವನ್ನು ಅವ್ರು ರೇಖಾಚಿತ್ರವಾಗಿ ಅವರು ಬರೆದು ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅದೊಂದು ಪಿಕ್ಚರು ಅವರು ಓದುಗರ ಮನಸ್ಸು ಮೇಲೆ ಅದು ಆ ಪರಿಣಾಮ ಬೀರಲಿ ಅಂತ. ಆಮೇಲೆ ಆ 24 ಗಂಟೆಯ ರಾಗಗಳನ್ನೂ ಕೊಟ್ಟಿದ್ದೀನಿ, ಯಾವ್ಯಾವ ರಾಗ ಆ ಬುವ ಅಂದ್ಕೊಂಡಿರ್ತಾರೆ ಇದನ್ನು ಹಾಡ್ಬೋದು ಅಂಥೇಳಿ. ಸೊ ಅದನ್ನು ಎಷ್ಟೋ ಜನ ಅದನ್ನು ಫಾಲೋ ಮಾಡ್ತಿದ್ದಾರೆ. ಹೌದಾ? ಈಗ ಇಲ್ಲಿದೆ, ನಾನು ಅದೇ ಪುಟಕ್ಕೆ ಬಂದೆ. ಸಮಯ, ರಾಗ ಮತ್ತು ಬಂದಿಶ್ ಅಂತ. ಅಂದರೆ ರಾತ್ರಿ 12 ಗಂಟೆಗೆ ದರ್ಬಾರಿ ಕಾನಡ, ಬಂದಿಶ್ ಕಿನ್ ಭೈರನ ಕಾನ್ ಭರೆ, ಅಂದರೆ ಅದು ಹಾಡು ಬಂದಿಶ್ ಅಂತ. ಬಂದಿಶ್ ಅಂದರೆ ಕಂಪೋಸಿಷನ್. 1 ಗಂಟೆಗೆ ಮಾಲ್ ಕೌನ್ಸು, 2 ಗಂಟೆಗೆ ಬಸಂತು, 3 ಗಂಟೆಗೆ ಭೈರವಿ ಅಂದರೆ ಬೆಳಗಿನ ಜಾವ, 4 ಗಂಟೆಗೆ ಲಲಿತು, 5 ಗಂಟೆಗೆ ಭೈರವ್, 6 ಗಂಟೆಗೆ ಹಿಂಡೋಲ್, 7 ಗಂಟೆಗೆ ದೇಶ್ಕಾರ್, 8 ಗಂಟೆಗೆ ಅಲ್ಹಯ್ಯ ಬಿಲಾವಲ್, 9 ಗಂಟೆಗೆ ಬೆಳಗ್ಗೆ 9 ಗಂಟೆಗೆ ಮಿಯಾಕಿ ತೋಡಿ, 10 ಗಂಟೆಗೆ ಜೌನ್ಪುರಿ, 11 ಗಂಟೆಗೆ ಕೋಮಲ್ ರಿಷಬ್ ಅಸಾವರಿ, ಮಧ್ಯಾಹ್ನ 12 ಗಂಟೆಗೆ ಬೃಂದಾವನಿ ಸಾರಂಗ್, 1 ಗಂಟೆಗೆ ಗೌಡ ಸಾರಂಗ್, 2 ಗಂಟೆಗೆ ಭೀಮ್ ಪಲಾಸ್, 3 ಗಂಟೆಗೆ ಮುಲ್ತಾನಿ, 4 ಗಂಟೆಗೆ ಪಟ್ಟದೀಪ್, 5 ಗಂಟೆಗೆ ಮಾರ್ವಾ, 6 ಗಂಟೆಗೆ ಶ್ರೀ, 7 ಗಂಟೆಗೆ ಯಮನ್, 8 ಗಂಟೆಗೆ ಕೇದಾರ್, 9 ಗಂಟೆಗೆ ಬಿಹಾಗ್, 10 ಗಂಟೆಗೆ ಜೋಗ್, 11 ಗಂಟೆಗೆ ಅಭೋಗಿ, 12 ಗಂಟೆಗೆ ಮತ್ತೆ ದರ್ಬಾರಿ ಕನ್ನಡ. ವಾ ಬ್ಯೂಟಿಫುಲ್. ಅಲ್ಲ ಸರ್, ನನಗೊಂದು ಭಾಳ ಆಶ್ಚರ್ಯದ ಪ್ರಶ್ನೆ ಈಗ ತಲೆಗೆ ಬಂತು. ಈಗ ನಾವು ಬೆಳಗಿನ ಜಾವ ಯಾವುದೋ ಒಂದು ರಾಗ ಹಾಡ್ತೀರಿ ಅಂದರೆ ನಾವು ಕೇಳ್ತೀವಿ, ಏನು ಕಷ್ಟಪಟ್ಟು ಎದ್ದು ಬರ್ತೀವಿ ಅಂತ ಅಂದ್ಕೊಳ್ಳಿ. ಮಧ್ಯಾಹ್ನ ಹಾಡ್ತೀರಿ ಅಂದರೆ ಕೇಳ್ತೀವಿ. ಈ ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆ ರಾಗ ಇವರು ಇದೆ ಅಂತಂದರೆ 3 ಗಂಟೆಗೆ 4 ಗಂಟೆಗೂ ಕೇಳುವಂಥ ಒಂದು ಪರಿಪಾಠ ಇತ್ತಂತ ಅರ್ಥ. ಇತ್ತು ಅಂದರೆ ನಾನೇ ಎಷ್ಟೋ ವರ್ಷ, ಈಗಲೂ ಇದೆ ಅದು, ಉತ್ತರ ಕರ್ನಾಟಕದಲ್ಲಿ ಅಹೋರಾತ್ರಿ ಸಂಗೀತ ಉತ್ಸವ ಅಂತ ಆಗ್ತಾವೆ. ಅಂದರೆ ರಾತ್ರಿ 9 ಗಂಟೆಗೆ ಪ್ರಾರಂಭ ಆಗಿ ಬೆಳಗಿನ ಜಾವ 6 ಗಂಟೆ 7 ಗಂಟೆವರೆಗೂ ಕಾರ್ಯಕ್ರಮಗಳು ನಡೆಯುತ್ತೆ. ಓಕೆ. ಸೊ ಅವಾಗ ನಿಮಗೆ ರಾತ್ರಿಯ ರಾಗಗಳನ್ನ ಕೇಳಲಿಕ್ಕೆ, ಬೆಳಗಿನ ಜಾವ ರಾಗಗಳನ್ನ ಕೇಳಲಿಕ್ಕೆ ಸಿಗ್ತದೆ. ಬೇರೆ ಬೇರೆ ಕಲಾವಿದರು ಬೇರೆ ಬೇರೆ ಸಮಯದ ರಾಗಗಳನ್ನ ಹಾಡ್ತಾರೆ. ಸೊ ನಾವು ಅಂಥ ಅನೇಕ ಪುಣ್ಯತಿಥಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ನನಗೂ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದೆ. ಬೇರೆ ಬೇರೆ ಸಮಯದಲ್ಲಿ ನುಡಿಸ್ಬೇಕಾಗ್ತದೆ. ಈಗ ನೀವು ರಾತ್ರಿ ಏಕ್ದಮ್ಸೆ ನಿಮ್ಮ ಮಧ್ಯರಾತ್ರಿ 2 ಗಂಟೆಗೆ ಬಾರಿಸ್ರಿ ಅಂತ ಹೇಳ್ಬಿಡ್ತಾರೆ. 2 ಗಂಟೆ ರಾಗ ಗೊತ್ತಿರಬೇಕು. ಓಕೆ. ಬೆಳಗಿನ ಜಾವ 4 ಗಂಟೆ ಲಲತ್ ಬಾರಿಸ್ಲಿಕ್ಕೆ ತಯಾರಿರಬೇಕು. ಹಂಗೆ. ಸೊ ಇದು 1 ಸೆಟ್ ಆಫ್ ರಾಗಸ್. ಆ ಸಮಯದಲ್ಲಿ ಇನ್ನಷ್ಟು ರಾಗಗಳಿದೆ. ಸೊ 12 ಗಂಟೆಗೆ ಬರೀ ದರ್ಬಾರಿ ಕನ್ನಡ ಅಂತಿಲ್ಲ, ದರ್ಬಾರಿ ಕನ್ನಡನೂ ಆಗ್ಬೋದು, ಅಥವಾ ಮಾಲ್ಕೋನ್ಸ್ ಆಗ್ಬೋದು, ಅಥವಾ ಕನ್ನಡ ಪ್ರಕಾರದ ಬೇರೆ ರಾಗಗಳಾಗ್ಬೋದು. ಆ ಥರ ಈಗ ಮಾಲ್ಕೋನ್ಸ್ ಹಾಡೋ ಬದಲು ಚಂದ್ರಕೋನ್ಸ್ ಹಾಡ್ಬೋದು. ಬಸಂತ್ ಇರೋ ಕಡೆ ಬಸಂತ್ ಬಹಾರ್ ಹಾಡ್ಬೋದು. ಆ ಫ್ಯಾಮಿಲಿದ ಹಾಡು, ಆ ಫ್ಯಾಮಿಲಿದು ರಾಗಗಳು ಬೇರೆ ಬೇರೆ, ಒಂದಿಷ್ಟು ರಾಗಗಳು ಅಂತಿದೆ, ಒಂದಿಷ್ಟು ಬಂದಿಷ್ಟುಗಳು. ಅದು ಆ ಪ್ರತಿಯೊಂದು ರಾಗದಲ್ಲೂ ಕಂಪೋಸಿಷನ್ಸ್ ಇದೆ, ಪಾಪ್ಯುಲರ್ ಕಂಪೋಸಿಷನ್ ಬೇರೆ ಬೇರೆ ಅವ್ರು. ಅಂದರೆ ಅದು ಕೂಡ ಟ್ರೆಡಿಷ್ನಲ್. ಯಾರು ಅಮೀರ್ ಖುಸ್ರೋ ಬರೆದಿದ್ದು ಅಥವಾ ಬೇರೆ ಬೇರೆಯವರು ಅವಾಗಿನ ಸಮಯದಲ್ಲಿ ಬರೆದಿರೋದೆಲ್ಲ ಪಾಸ್ ಆನ್ ಆಗಿದೆಯಲ್ಲ, ಅದನ್ನು ಹಾಗೆ ಪರಿಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಗಾಯಕರು. ಸರ್, ಇದು ಯಾವಾಗ ಶುರು ಆಗಿದೆ ಆ್ಯಕ್ಚುಲಿ? ಸುಮ್ಮನೆ ಒಂದು ಕುತೂಹಲ ಕೇಳ್ತಾರೆ. ಇದು ಈಗ ಅದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ನಾವೀಗೇನು ನಾವು ನಡ್ಸ್ಕೊಂಡು ಹೊಂಟೇವಿ, ಇದು ಒನ್ ಫಾರ್ಮ್ ಆಫ್ ಫ್ಯೂಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೂಲವಾಗಿ ಭಾರತದಲ್ಲಿ ಇದ್ದದ್ದು ಧ್ರುಪದ ಸಂಗೀತ, ಉತ್ತರ ಹಿಂದೂಸ್ತಾನದಲ್ಲಿ ಇದ್ದದ್ದು ಆ ಸಮಯದಲ್ಲಿ ಧ್ರುಪದ ಸಂಗೀತ ಅಂತ. ಈಗೂ ಇದೆ ಅದು. ಧ್ರುಪದ ಅಂದರೆ ಧ್ರುವಪದ ಸಂಗೀತ. ಧ್ರುವಪದ ಈ ಕರ್ನಾಟಕ ಸಂಗೀತದಲ್ಲಿ ನೀವೇನು ತ್ಯಾಗರಾಜರಾಗಲಿ ಪುರಂದರದಾಸ್ ಆಗಲಿ ಇವರು ಮಾಡಿರೋದೇನು ಕಂಪೋಸಿಷನ್ಸ್ ಇದೆ ಅಂದರೆ ಇಲ್ಲಿ ಏನೋ ಒಂದು ಸಿಸ್ಟಮ್ ಇದೆ. ನೀವು ನೋಡಿದ ತಕ್ಷಣ ಒಬ್ಬ ಗಾಯಕನು ತೊಡೆ ತಟ್ಕೊಂಡು ಹಾಡ್ತಾ ಇರ್ತಾನೆ,
ಮೃದಂಗ ಇರುತ್ತೆ ಬಲಕ್ಕೆ. ಮೃದಂಗ ಹಾಡನ್ನು ಫಾಲೋ ಮಾಡ್ತಾನೆ, ಅವ್ನು ತಾಳ ನುಡಿಸ್ತಾ ಇರಲ್ಲ, ಅಂದರೆ ಠೇಕ ನುಡಿಸ್ತಾ ಇರಲ್ಲ. ಆ ಗೀತೆಯ ಸಾಹಿತ್ಯ ಏನಿದೆ, ಸಾಹಿತ್ಯವನ್ನು ಮೃದಂಗದಲ್ಲಿ ನುಡಿಸ್ತಾ ಇರ್ತಾನೆ. ಸೊ ತಾಳ ಇವನು ತೊಡೆ ತಟ್ಕೊಂಡು ತೋರಿಸ್ತಾ ಇರ್ತಾನೆ. ಸೇಮ್ ಧ್ರುಪದಲ್ಲಿದೆ. ಧ್ರುಪದಲ್ಲಿ ಪಖಾವಜ್ ಅಂತ ಒಂದು ವಾದ್ಯ ಇದೆ, ಅದು ಮೃದಂಗನೇ. ಸೇಮ್ ನೋಡೋಕ್ಕೂ ಹಾಗೆ ಇರುತ್ತೆ, ನುಡಿಸಾಣಿಕೆನೂ ಹಾಗೆ ಇರುತ್ತೆ. ಸೊ ಅವರು ತೊಡೆ ತಟ್ಕೊಂಡು ತಾಳ, ಅವನು ಸಿಂಗರ್ ಹ್ಯಾಸ್ ಟು ಮೇಂಟೈನ್ ದ ಟೆಂಪೋ ವೈಲ್ ಬೋತ್ ಆಫ್ ದೆಮ್ ಪ್ರೆಸೆಂಟ್ ದ ಕಂಪೋಸಿಷನ್. ಆ ಥರದ್ದು ಒಂದು ಸಂಗೀತ ಮುಂಚೆ ಇತ್ತು. ಆಮೇಲೆ ಬೇರೆ ಕಡೆ ಎಲ್ಲ ಹವೇಲಿ ಸಂಗೀತ ಅಥವಾ ದೇವಸ್ಥಾನಗಳಲ್ಲಿ ನಡೀತಾ ಇರುವಂಥ ಸಂಗೀತ ಬೇರೆ ಇತ್ತು. ಈ ಮುಘಲರ ದಾಳಿ ಆದಮೇಲೆ ಸುಮಾರು ಜನ ತಮ್ಮ ಜೊತೆ ಪರ್ಷಿಯನ್ ಕಲ್ಚರು ಮತ್ತು ಆ ಕಡೆ ಎಲ್ಲ ಬೇರೆ ಬೇರೆ ಟರ್ಕಿಶು ಅವೆಲ್ಲ ಇನ್ಸ್ಟ್ರೂಮೆಂಟ್ಸು, ಅಲ್ಲಿ ಕಲ್ಚರು, ಅಲ್ಲಿ ಫೋಕ್ ಮ್ಯೂಸಿಕ್ ಎಲ್ಲ ತೊಗೊಂಡು ಬಂದರು. ಎಲ್ಲೋ ಒಂದು ಕಡೆ ಇದನ್ನೂ ಅವ್ರಿಗೆ ಆಕರ್ಷಣೆ ಆಯಿತು, ಇಲ್ಲಿರೋ ಹವೇಲಿ ಸಂಗೀತ, ಧ್ರುಪದ್ ಸಂಗೀತ. ಅದನ್ನು ಎರಡನ್ನೂ ಸೇರಿಸಿ ಅವ್ರು ಮಾರ್ಪಾಟನ್ನು ಮಾಡಿ ಖಯಾಲ್ ಅಂತ ಮಾಡಿದ್ರು. ಖಯಾಲ್ ಅಂದರೆ ಇಮ್ಯಾಜಿನೇಷನ್. ಈಗ ನಾವೇನು ಮಾಡ್ತಿದ್ದೀವಿ ಅದು ಖಯಾಲ್. ಒಂದು ರಾಗ ಕೊಟ್ಟು ಅದಕ್ಕೆ ಒಂದು ಗ್ರಾಮರ್ ಹೇಳಿ, ಆರೋಹಣ ಅವರೋಹಣ, ಇದು ವಾದಿ, ಇದು ಸಂವಾದಿ, ಇದು ಸೆಟ್ ಆಫ್ ರೂಲ್ಸ್. ಈಗ ನೀನು ಮುಕ್ತವಾಗಿ ನೀನು ವ್ಯಕ್ತಪಡಿಸು ನಿನ್ನ ಭಾವನೆಗಳು, ದ್ಯಾಟ್ ಈಸ್ ಖಯಾಲ್. ಸೊ ಅಲ್ಲಿ ಸಾಹಿತ್ಯ ಗೌಣ ಆಗುತ್ತೆ. ಆ್ಯಂಡ್ ಮೊದಲೇನಾಗ್ತಿತ್ತು, ಸಾಹಿತ್ಯದಲ್ಲಿ ಬರೀ ದೇವರ ಬಗ್ಗೆ ಇರ್ತಾ ಇತ್ತು. ಇವರೆಲ್ಲ ಬಂದ ಮೇಲೆ ಏನಾಯಿತು, ರಾಜನ ಕುರಿತು ಅಥವಾ ರೊಮ್ಯಾಂಟಿಕ್ ಪ್ರಿಯಾಸಿ ಕುರಿತು ಅವೆಲ್ಲ ಬರೋಕ್ಕೆ ಶುರು ಆಯಿತು. ಸೊ ಎಲ್ಲೋ ಒಂದು ಕಡೆ ನಾವೀಗೇನು ಶಾಸ್ತ್ರೀಯ ಸಂಗೀತ ಅಂತೀವಿ, ಇಟ್ ಈಸ್ ನಾಟ್ ಆ್ಯಕ್ಚುಲಿ ಕ್ಲಾಸಿಕಲ್ ಇದು, ಅದು ಮರ್ಜ್ ಆಗಿ ಫ್ಯೂಷನ್ ಆಗಿ ಒಂದು ಬೇರೆ ಒಂದು ಫಾರ್ಮ್ಯಾಟನ್ನು ನಾವಿವಾಗ ಉತ್ತರಾದಿ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ ಅಂತ ಮಾಡ್ಕೊಂಡು ಬಂದ್ವಿ. ಇನ್ನು ಖಯಾಲ್ ಅಂತ ಹೇಳಿದ್ರೆ ಅದೇ ಹಿಂದೂಸ್ತಾನಿ ಸಂಗೀತ. ಹೌದು, ಈಗ ಅದು ಖಯಾಲ್ ಹಿಂದೂಸ್ತಾನಿ ಸಂಗೀತದ ಕ್ಲಾಸಿಕಲ್ ಮ್ಯೂಸಿಕ್ ಆಗಿದೆ. ಅದಕ್ಕೆ ಉತ್ತರಾದಿ ಸಂಗೀತ ಕೂಡ ಅಂತ. ಉತ್ತರಾದಿ ಹಿಂದೂಸ್ತಾನಿ ಎರಡೂ ಒಂದೇ. ಇದು ಕರ್ನಾಟಕಿ, ದಕ್ಷಿಣಾದಿ. ಸೊ ಇವರು ತಮ್ದು ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದರು. ದಕ್ಷಿಣಾದಿದು ಇಲ್ಲಿ ಅವ್ರಿಗೆ ಅಷ್ಟೊಂದು ಉತ್ತರ ಮೊಘಲರದ್ದು ಇನ್ಫ್ಲೂಯೆನ್ಸ್ ಆಗಲಿಲ್ಲ. ಸೊ ಹಾಗಾಗಿ ಇವರ ಗೀತೆಗಳು, ಇವರ ರಾಗಗಳು ಅವೆಲ್ಲ ಹಾಗೆ ಉಳಿದು ಆ್ಯಂಡ್ ಒಂಥರ ಡಾಕ್ಯುಮೆಂಟೇಷನು ಆಗ್ತಾ ಬಂತು. ಆಮೇಲೆ ವೆಂಕಟಮುಖಿಯವರು ಅದನ್ನು 72 ಮೇಳಕರ್ತಗಳನ್ನಂತ ಮಾಡಿ ಅದಕ್ಕೆ ಭಾಳ ಒಂದು ಸೈಂಟಿಫಿಕ್ ಆಗಿ ಇಡೀ ಸಂಗೀತ ಅವರು ಮೇಂಟೈನ್ ಮಾಡ್ಕೊಂಡು ಬಂದರು. ಬಟ್ ಹಿಂದೂಸ್ತಾನಿಯಲ್ಲಿ ಏನಾಯಿತು, ಹೀಗೆ ಈ ಆಕ್ರಮಣಗಳಿಂದ ಬೇರೆ ಬೇರೆ ಸಂಗೀತ, ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ ಬಂದಿದ್ದರಿಂದ ಹೊಸ ಹೊಸ ವಾದ್ಯ ಆಯಿತು. ತಬಲಾ ಇರಲಿಲ್ಲ ಮುಂಚೆ. ಹೌದಾ? ಸೊ ಪಖಾವಜ್ ಅಂತ ಏನು ಹೀಗೆ ನುಡಿಸೋದಿತ್ತು, ಒಂದು ಸ್ಟೋರಿ ಪ್ರಕಾರ, ಒಂದು ಥಿಯರಿ ಪ್ರಕಾರ ಮಧ್ಯದಲ್ಲಿ ಅದನ್ನು ಒಡೆದು ಅದನ್ನು ಹಿಂಗಿಟ್ರು. ಸೊ ಹಿಂಗೆ ನುಡಿಸೋದು ಅಂತ ತಬಲಾ ಆಯಿತು. ಓಕೆ. ಆಮೇಲೆ ಸೆಹತಾರ್ ಅಂತ ಪರ್ಷಿಯನ್ ಇನ್ಸ್ಟ್ರೂಮೆಂಟ್ ಇತ್ತು, ಅದು 6 ಸ್ಟ್ರಿಂಗ್ಸ್ ಇರೋವಂಥದ್ದು, ಅದು ಸಿತಾರ್ ಅಂತ ಇವಾಗಿರೋದು. ಸೊ ಹಾಗೆ ನಮ್ಮಲ್ಲಿ ಮೊದಲು ವೀಣೆ ಇತ್ತು. ಹೌದು. ಆ ವೀಣೆ ಕೌಂಟರ್ ಪಾರ್ಟ್ ಆಗಿ ಅವ್ರು ಸೆಹತಾರ್ ಅಂತ ತೊಗೊಂಡ್ಬಂದು ಅದನ್ನು ಸಿತಾರ್ ಅಂತ ಇವಾಗ ಅದು ಪ್ರಾಮಿನೆನ್ಸ್ ಪಡೀತು. ಸೊ ಹೀಗೆ ವಾದ್ಯಗಳಾಗಲಿ ಶೈಲಿಗಳಾಗಲಿ ಎಲ್ಲ ಬದಲಾಗಿರೋದು ಈಗ ನಾವು ಪರಿಪಾಲನೆ ಮಾಡ್ತಾ ಇರೋದು. ಆದರೂ ಎಷ್ಟೊಂದು ವಿಷಯಗಳು ಹಳೇದೇನಿತ್ತು ಅಂದರೆ, ಈಗ ಸಂಗೀತ ಮಾರ್ತಾಂಡ, ಸಂಗೀತ ಮಕರಂದ ಅಂತೇಳಿ, ಆ ಸಂಗೀತ ಮಕರಂದ ಈಸ್ ಅಟ್ರಿಬ್ಯೂಟೆಡ್ ಟು ನಾರದ, ಅವರು ಬರೆದಿರೋದು ಅಂತ. ಆ ಸಮಯದಲ್ಲೇ ಅವರು ಸಮಯ, ರಾಗ, ಸಮಯ, ಅದರ ಜಾತಿ, ಅದನ್ನೆಲ್ಲ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ಎಲ್ಲೋ ಅದು ಹರಿದುಕೊಂಡು ಬಂದಿದೆ, ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ವಿ. ಓಕೆ ಓಕೆ ಓಕೆ. ಈಗ ವೀಣಾ ವಾದನ ತುಂಬ ಕಡಿಮೆನಾ, ಸಿತಾರ್ ಜಾಸ್ತಿ ಅಲ್ವಾ? ಈಗ ಹಿಂದೂಸ್ತಾನಿಯಲ್ಲಿ ಸಿತಾರ್ ಜಾಸ್ತಿ, ಬಟ್ ಕರ್ನಾಟಕಿಯಲ್ಲಿ ವೀಣೆನೇ ಮೇನ್ ಇನ್ಸ್ಟ್ರೂಮೆಂಟ್. ಭಾಳ ಇಂಟ್ರೆಸ್ಟಿಂಗ್ ಅಲ್ವಾ ಇದು? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ಬ್ರಿಟಿಷರು ಬಂದಾದಮೇಲೆ ವೈಲಿನ್ ಇಂಟ್ರೊಡ್ಯೂಸ್ ಆಯಿತು. ಸೊ ವೈಲಿನ್ ಕೂಡ ಕರ್ನಾಟಕ ಸಂಗೀತದಲ್ಲಿ ಬಹಳ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಈಗ. ಓಕೆ ಓಕೆ. ಕಂಪ್ಲೀಟ್ಲಿ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್, ಬಟ್ ಅದು ನಮ್ಮ ಸಂಗೀತಕ್ಕೆ ಬಹಳ ಸೂಕ್ತ ಅಂಥೇಳಿ ಅದಿಲ್ಲದೆ ಗಾಯಕರು ಹಾಡೋಕ್ಕಾಗದಿರೋ ಲೆವೆಲಿಗೆ ಆಗ್ಬಿಟ್ಟಿದೆ ಅದು ಕರ್ನಾಟಕ ಸಂಗೀತದ. ವೈಲಿನ್ ಬೇಕೇ ಬೇಕು ಅಂತ. ಹಾಗೆ ಅದೇ ರೀತಿ ಹಿಂದೂಸ್ತಾನಿ ಸಂಗೀತದಲ್ಲಿ ಹಾರ್ಮೋನಿಯಂ, ದಟ್ಸ್ ಆಲ್ಸೋ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್. ಓ, ದಟ್ಸ್ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್. ಹೌದು. ವಿ ಥಿಂಕ್ ಇಟ್ಸ್ ಕಂಪ್ಲೀಟ್ಲಿ ಇಂಡಿಯನೈಸ್ ಆಗ್ಬಿಟ್ಟಿದೆ. ತಬಲಾ ಮತ್ತು ಹಾರ್ಮೋನಿಯಂ ಅಂತಂದ್ರೆ ಪ್ರತಿ ಹಳ್ಳಿನಲ್ಲೂ ಇದೆ, ಇರಲೇಬೇಕು ಅಂತ. ಬಟ್ ಇಟ್ಸ್ ಅ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್. ಅಕಾರ್ಡಿಯನ್ನು, ಪಿಯಾನೋ ಆ ಫ್ಯಾಮಿಲಿಗೆ ಸೇರುವಂಥದ್ದು ಅದು. ಓಕೆ ಓಕೆ ಓಕೆ. ಮೌತ್ ಆರ್ಗನ್ನು ಇವೆಲ್ಲ ರೀಡ್ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಗಾಳಿ ಊದಿದ ತಕ್ಷಣ ಸೌಂಡ್ ಬರುವಂಥದ್ದು ರೀಡ್ ಇನ್ಸ್ಟ್ರೂಮೆಂಟ್ಸು. ಹಾರ್ಮೋನಿಯಮು ಅದಕ್ಕೆ ಸೇರುತ್ತೆ. ಸೊ ಅದನ್ನು ಕೂಡ ಇವಾಗ ಅವಿಭಾಜ್ಯ ಹಂಗಾಗ್ಬಿಟ್ಟಿದೆ ಅದು. ಅದಿಲ್ಲದೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ. ಕರೆಕ್ಟ್ ಕರೆಕ್ಟ್. ಆಮೇಲೆ ನನಗೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ನೀವು ಹೇಳ್ತಿರ್ಬೇಕಾದ್ರೆ, ಅಂದರೆ
ಕೆಲವರು ಶಾಸ್ತ್ರೀಯ ಸಂಗೀತದ ಬಗ್ಗೆ ತುಂಬ ಈ ನಿಮ್ಮ ಕ್ಯಾರೆಕ್ಟರ್, ಈ ನಿಮ್ಮ ಕಥಾನಾಯಕ ಈ ಒಂದು ಕಾದಂಬರಿಲಿ ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ. ಅವರು ಮಿಕ್ಸ್ ಮಾಡ್ಕೊಳ್ಳಲ್ಲ ಯಾವುದನ್ನು ಒಳಗಡೆ ಬಿಟ್ಕೊಳ್ಳಲ್ಲ, ಮತ್ತು ಇವರು ಕೂಡ ಎಲ್ಲೂ ಹೋಗಲ್ಲ. ಆದರೆ ವಿಶೇಷ ಏನಂತಂದರೆ ಆ್ಯಕ್ಚುಲಿ ಇವರೇನು ತುಂಬ ಕಟ್ಟುಪಾಡುಗಳನ್ನ ಹಾಕ್ಕೊಂಡಿರ್ತಾರೆ, ಅದು ಕೂಡ ಮಿಕ್ಸ್ ಆಗೇ ಬಂದಿರುತ್ತೆ. ಅದೇ ಇವೆಲ್ಲ ಕೆಲವು ಪ್ರಶ್ನಾರ್ಥಕ ಚಿಹ್ನವ. ಅದು ನನಗೆ ಕೆಲವರು ಓದಿದವರು ಕೇಳಿದರು, ನೀವು ಹೇಳ್ತೀರಿ ಹೀಗೆ ಅಂತ, ಬಟ್ ಶಾಸ್ತ್ರೀಯ ಸಂಗೀತ ಅಂತ ನೋಡಿ ನೀವೇ ಹೇಳೋ ಪ್ರಕಾರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸಾಕಷ್ಟು ಮಾರ್ಪಾಟಾಗಿದೆ ಅಂತ. ಬಟ್ ಅದರ ಜೊತೆಗೆ ಮೂಲಭೂತ ಏನು ಶಾಸ್ತ್ರಗಳಿತ್ತು ಅದು ಕೆಲವ್ದು ಹಾಗೆ ಪಾಸ್ ಆನ್ ಆಗಿದೆ. ಅದ್ರದ್ದು ಫಾರ್ಮ್ಯಾಟ್ ಚೇಂಜ್ ಆಗಿರ್ಬೋದು, ಹಾಡುವ ಬಗೆ ಚೇಂಜ್ ಆಗಿರ್ಬೋದು, ಬಟ್ ಮುಖ್ಯವಾಗಿ ನಮ್ಮ ಸಂಗೀತ ಅಂತ ಏನು ಎಷ್ಟೋ ಸಾವಿರಾರು ವರ್ಷಗಳಿಂದ ಬಂದಿರೋದೇನು ಅಂದರೆ ನಿಮ್ಮ ಭಾವ ಅಭಿವ್ಯಕ್ತಿ, ಹೇಗೆ ನೀವು ಅದನ್ನು ರಾಗದ ಮುಖೇನ, ಸ್ವರದ ಮುಖೇನ, ಒಂದು ಸ್ವರಗುಚ್ಛದ ಮುಖೇನ ಹೇಗೆ ನೀವು ಅದನ್ನು ವ್ಯಕ್ತಪಡಿಸ್ತೀರಿ ಅನ್ನೋದು ಮುಖ್ಯ ಉದ್ದೇಶ. ಅದರೊಳಗೆ ಭಕ್ತಿರಸ ಹೇಗೆ ಹುಟ್ಟಿಸ್ತೀರಿ, ಸಾಹಿತ್ಯ ಇರಲಿ ಇಲ್ಲದೇ ಇರಲಿ, ಬರೋ ಸ್ವರದಿಂದ ಆ ಭಾವನೆಗಳನ್ನ ಹುಟ್ಟಿಸ್ಬೇಕು. ಸೊ ಎಲ್ಲ ರಸಗಳನ್ನೂ ಹುಟ್ಟಿಸೋ ಶಕ್ತಿ ಇದೆ ಅಂತ ಅವರು ಹೇಳ್ತಾರೆ ಅದರಲ್ಲಿ. ಅಂದರೆ ದ್ಯಾಟ್ಸ್ ಅ ಫ್ಯಾಕ್ಟ್. ಬರೀ ಏನೂ ಸಾಹಿತ್ಯ ಇಲ್ಲದೆ ಬರೀ ಸ್ವರಗಳನ್ನ ಹಾಡಿದ್ರೆ, ಬರೀ ಒಂದು ತಂಬೂರಿ ಆಧಾರ ಶ್ರುತಿ ಇಟ್ಕೊಂಡು ಒಂದು ಸ್ವರದ ಒಂದು ಗುಂಪನ್ನು ನಾನು ಹಾಡಿದ್ರೆ ಇದು ಈ ಭಾವನೆ ವ್ಯಕ್ತ ಆಗೇ ಆಗುತ್ತೆ. ಜನರಿಗೆ ಅನಿಸುತ್ತೆ ಇದು ದುಃಖದ್ದಿದು, ಇದು ವೀರ, ಹಾಗೆ. ಸೊ ಎಲ್ಲ ರಸಗಳನ್ನು ವ್ಯಕ್ತಪಡಿಸೋ ಒಂದು ಶಕ್ತಿ ಇರೋದು ಸ್ವರಗಳಿಗೆ. ಆ ಸ್ವರದ ಒಂದು ಜೋಡಣೆಯೇ ರಾಗ. ಸೊ ಬೇರೆ ಬೇರೆ ರಾಗದಿಂದ ರಫ್ಲಿ ಈ ರಾಗ ಕೇಳಿದ್ರೆ ನಮಗೆ ಸಂತೋಷ ಆಗುತ್ತೆ, ಅಥವಾ ಒಂದು ಯಾವುದೋ ಮೂಡಲ್ಲಿ ಈ ಪರ್ಟಿಕ್ಯುಲರ್ ರಾಗ ಕೇಳಿದ್ರೆ ಒಂದು ಶಾಂತತೆಯನ್ನು ನಾವು ಅನುಭವಿಸ್ತೀವಿ. ಈಗ ದರ್ಬಾರಿ ಕನ್ನಡ ಫಾರ್ ಎಕ್ಸಾಂಪಲ್, ಅದೆಷ್ಟು ಸಾಫ್ಟ್ ಆ್ಯಂಡ್ ಸ್ಲೋ ಇದೆ, ಮೆಲೋಡಿಯಸ್ ಇರುತ್ತೆ ಅಂದರೆ ಅದನ್ನು ಹಾಡೋ ರೀತಿನೇ ಎಷ್ಟು ಸ್ಲೋ ಆಗಿರುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ ನಿಮಗೆ. ಅಂದರೆ ನಿಮ್ಮ ಇಡೀ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಅದು ಕೇಳುವಾಗ. ಹಾಗೆ ಆ ರಾಗಗಳನ್ನ ಕಂಪೋಸ್ ಮಾಡಿದರೆ ಆ ರಾಗಗಳನ್ನ ಹೀಗೆ ಹಾಡಬೇಕು ಅಂತ ಒಂದು ನಿಯಮನೂ ಮಾಡಿಬಿಟ್ಟಿದ್ದಾರೆ. ಸೊ ಬ್ಯೂಟಿಫುಲ್. ನಾವು ಪುಸ್ತಕದ ಬಗ್ಗೆ ಮಾತಾಡೋದು, ಸಂಗೀತದ ಬಗ್ಗೆ ಮಾತಾಡಿದ್ವಿ, ಯಾಕೆಂದರೆ ಇಟ್ಸ್ ಇನ್ನೋವೇಟಬಲ್. ಯಾಕೆಂದರೆ ಇದು ಸಂಗೀತದ ಕುರಿತಾಗಿ ಇರುವಂಥ ಪುಸ್ತಕ, ಅಥವಾ ಸಂಗೀತಗಾರನ ಕುರಿತಾಗಿ ಇರುವಂಥ ಪುಸ್ತಕ. ಸೊ ಈ ಒಂದು ಪುಸ್ತಕ ನಮಗೆ ಕೊಟ್ಟಿದ್ದಕ್ಕಾಗಿ ಪ್ರವೀಣ್ ಗೋಡ್ಖಿಂಡಿ ಅವರಿಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ ಯು ನಿಮಗೆ. ಯಾಕೆ ಅಂದರೆ ಲಂಕೇಶ್ ಅವರು ಒಂದು ಮಾತು ಹೇಳ್ತಾರೆ ಯಾವಾಗಲೂ, ತುಂಬ ಜನ ಹೇಳಿದ್ದಾರೆ, ಅಂದರೆ ಬೇರೆ ಬೇರೆ ಪ್ರೊಫೆಷನಲ್ಲಿ ಇರುವಂಥವ್ರು ಬರೆದ್ರೆ ಅದೊಂದು ಏನು ಅನುಭವ ನಿಮಗೆ ದಕ್ಕಿರುತ್ತೆ ಅದು ಎಲ್ರಿಗೂ ದಕ್ಕಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ನೀವು ಇದು ಪುಸ್ತಕದ ಮೂಲಕ ಮಾತ್ರ ಹಿಂಗೆ ಬರೋಕ್ಕೆ ಸಾಧ್ಯ, ಇಷ್ಟು ದಟ್ಟಾಗಿ ಬರೋಕ್ಕೆ ಸಾಧ್ಯ, ಇಷ್ಟು ವಿವರಗಳೊಂದಿಗೆ ಬರೋಕ್ಕೆ ಸಾಧ್ಯ. ಸೊ ಹೀಗಾಗಿ ನೀವು ಈ ಪುಸ್ತಕ ಇದು ಕೇವಲ ಒಂದು ಕಾದಂಬರಿ ಮಾತ್ರ ಅಲ್ಲ, ಇದು ಒಂದು ಸಂಗೀತದ ಬಗ್ಗೆ ಇರುವಂಥ ಪುಸ್ತಕ, ಮತ್ತು ಸಂಗೀತದ ಭಾಳಷ್ಟು ವಿಚಾರಗಳನ್ನ ನಮಗೆ ತಿಳಿದುಕೊಳ್ಳೋಕೆ ಇದು ಅನುಕೂಲ ಆಗುತ್ತೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಪ್ರವೀಣ್ ಸರ್, ಈ ಪುಸ್ತಕನ ಬರೆದದ್ದಕ್ಕಾಗಿ ಮತ್ತು ನಮಗೆ ಕೊಟ್ಟದ್ದಕ್ಕಾಗಿ, ಅಂದರೆ ಕನ್ನಡಿಗರಿಗೆ ಕೊಟ್ಟಿದ್ದಕ್ಕಾಗಿ. ಮತ್ತು ಈ ಪುಸ್ತಕದ ಆನ್ಲೈನ್ ಲಿಂಕ್ಗಳನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ಪುಸ್ತಕನ ಕೊಂಡು ಓದಿ, ಮತ್ತು ಪ್ರವೀಣ್ ಅವ್ರಿಗೆ ನಿಮ್ಮ ಫೀಡ್ಬ್ಯಾಕನ್ನು ದಯವಿಟ್ಟು ಕೊಡಿ. ಖಂಡಿತ. ಯಾಕೆ ಅಂದರೆ ಬರಹಗಾರರಿಗೆ ಎಲ್ಲಕ್ಕಿಂತ ಮುಖ್ಯ ಅದೇ, ಆಕ್ಸಿಜನ್ ಬೇಕು ಎಲ್ರಿಗೂ ಕೂಡ. ಸೊ ಅದು ಸಿಕ್ಕರೆ ಇನ್ನೊಂದಷ್ಟು ಒಳ್ಳೆಯ ಪುಸ್ತಕಗಳು ಬರ್ಬೋದು. ಮತ್ತು ಅವ್ರು ಹೇಳಿದ ಹಾಗೆ ಅದು ಸಿನಿಮಾ ಆಗ್ಬೋದು, ಅಥವಾ ಅದು ವೆಬ್ ಸಿರೀಸ್ ಆಗಬಹುದು. ಒಟ್ಟಿನಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಗೀತ ಅದೆಲ್ಲವೂ ಕೂಡ ಇನ್ನೊಂದಷ್ಟು ಜನರಿಗೆ ರೀಚ್ ಆಗೋಕ್ಕೆ ಅದು ಸಾಧ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಪ್ರವೀಣ್ ಜಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ನಾವು ಹೊಸ ಪುಸ್ತಕ ಈ ಒಂದು ಸರಣಿಯಲ್ಲಿ ಇದು ಪ್ರಹಾರ ಅನ್ನೋದು ಮಾಡಿದ್ವಿ. ಇನ್ನೊಂದು ವಿಶೇಷ ಹೇಳಬೇಕು, ಇದು ಇಂಗ್ಲೀಷಲ್ಲೂ ಕೂಡ ಇದೆ. ಸೊ ಯಾರಾದರೂ ಇಂಗ್ಲೀಷಲ್ಲಿ ಓದಬೇಕು ಅಂದರೆ ಇದು ಪ್ರಹಾರ ಅಂತ ಇಂಗ್ಲೀಷಲ್ಲಿ ಕೂಡ ಇದೆ, ಮತ್ತು ಕನ್ನಡದಲ್ಲೂ ಕೂಡ ಇದೆ. ಯಾರಿಗೆ ಕನ್ನಡ ಬರಲ್ಲೋ ಅವರು ಇಂಗ್ಲೀಷಲ್ಲಿ ಖಂಡಿತ ಓದಬಹುದು. ಎರಡೂ ಕೂಡ ಸಪ್ನಾದಲ್ಲಿ ಸಿಗುತ್ತೆ ಸರ್, ಎರಡು. ಹಾಂ, ಬಟ್ ಇದು ಗರುಡ ಬುಕ್ಸ್ ಅವರು ಪಬ್ಲಿಷ್ ಮಾಡಿರೋ ಗರುಡ ಬುಕ್ಸ್, ಬಟ್ ಅಮೆಝಾನಲ್ಲಿ ಕೂಡ ಇದೆ. ಆನ್ಲೈನಲ್ಲಿ ಎರಡು ಲಿಂಕ್ಗಳು ಆನ್ಲೈನಲ್ಲಿ. ನಮ್ಗೆ ಯಾವ್ದು ಬೇಕು ಅದನ್ನು ತೊಗೊಂಡು ಓದಿ ಮತ್ತು ಫೀಡ್ಬ್ಯಾಕನ್ನು ಕೊಡಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ನಾನು ಹೇಳ್ದಂಗೆ ಸಾಕಷ್ಟು ದೊಡ್ಡ ವ್ಯಕ್ತಿಗಳು, ಲೇಖಕರು, ಪ್ರಾಜ್ಞರೆಲ್ಲ ಮುನ್ನುಡಿ ಬರೆದಿದ್ದಾರೆ. ಅದು ಬಹಳ ಬ್ಯೂಟಿಫುಲ್ ಆಗಿದೆ, ಮತ್ತು ಈ ಪುಸ್ತಕ ಖಂಡಿತ ನಾನು ಕೂಡ ಓದ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಹೊಸ ಪುಸ್ತಕ ಕಾರ್ಯಕ್ರಮ ಮುಗಿಸ್ತೀನಿ. ಆನ್ಲೈನ್ ಲಿಂಕಿಗೋಸ್ಕರ ನಮ್ಮ ಕಮ್ಯುನಿಟಿ ಪೇಜ್ಗೆ ಹೋಗಿ, ಇಲ್ಲ ಡಿಸ್ಕ್ರಿಪ್ಷನ್ಗೆ ಹೋಗಿ, ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾನೆ. ಈ ಕಾರ್ಯಕ್ರಮ ಹೇಗೆ ಅನ್ನಿಸ್ತು, ಮತ್ತು ಪುಸ್ತಕ ಓದಿದ ಮೇಲೆ ಪುಸ್ತಕ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಅವ್ರಿಗೂ ಕೂಡ ತಿಳಿಸಿ. ಅವ್ರಿಗೆ ಮೇಲ್ ID ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ಮತ್ತು ಓದ್ತಾರೆ ಹೊಸ ಪುಸ್ತಕ. ನಮಸ್ಕಾರ.